ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿವಿಧ ಬಾಳೆ ತಳಿಗಳ ಕೃಷಿ ಅನುಭವ ಕುರಿತು ಪುತ್ತೂರಿನ ಅವಿನಾಶ್ ಮಳಿಯವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ನಮ್ಮ ಕರಾವಳಿ ಪ್ರದೇಶದ ಕೃಷಿಗಳಲ್ಲಿ ಬಾಳೆ ಕೃಷಿಯೂ ಒಂದು. ನಮ್ಮಲ್ಲಿ ಕೆಲವು ಜಾತಿಯ ಬಾಳೆ ಗಿಡಗಳನ್ನು ಬೆಳೆಯುವುದು ಸಾಮಾನ್ಯವಾಗಿ ಕಾಣ್ತೇವೆ. ಆದರೆ ಇಲ್ಲೊಬ್ಬರು ತಮ್ಮ ತೋಟದಲ್ಲಿ 130 ಬಾಳೆ ತಳಿಗಳನ್ನು ಬೆಳೀತಾ ಇರುವುದು ವಿಶೇಷ. ಪುತ್ತೂರಿನ ಅವಿನಾಶ್ ಮಳಿಯವರು ಇಂತಹ ಪ್ರಯತ್ನ ಮಾಡ್ತಾ ಇರುವಂಥವರು. ನಮ್ಮ ಕೇಳುಗರಿಗಾಗಿ ಅವರ ಬಾಳೆ ಕೃಷಿ ಅನುಭವವನ್ನು ಈಗ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ನೀವು ಬಾಳೆ ಕೃಷಿಯನ್ನು ಆರಂಭಿಸಲಿಕ್ಕೆ ನಿಮಗೆ ಪ್ರೇರಣೆ ಎಲ್ಲಿಂದ ಆಯಿತು? ಸಾಮಾನ್ಯವಾಗಿ ನಮ್ಮ ಈ ದಕ್ಷಿಣ ಕನ್ನಡ ಆಗಲಿ ಅಥವಾ ಯಾವುದೇ ಊರಲ್ಲಾದರೂ ಒಂದು ಕೆಲವು ವೆರೈಟಿ ಬಾಳೆಗಳನ್ನು ಬೆಳೆಸಿ ಅದನ್ನು ಕಮರ್ಷಿಯಲ್ ಆಗಿ ವಯಬಲ್ ಆಗಿ, ಅಂದರೆ ಅದರಲ್ಲಿ ಲಾಭದ ಬರುವಂಥ ರೀತಿಯಲ್ಲಿ ಮಾಡುವಂಥ ತಳಿಗಳು ಕೆಲವು ಇರುವಂಥದ್ದು. ಉಳಿದ ಹೆಚ್ಚಿನ ವೆರೈಟಿಗಳು ಜನರಿಗೆ ಗೊತ್ತಿಲ್ಲ. ಅದರಲ್ಲೂ ಒಳ್ಳೊಳ್ಳೆ ರುಚಿಯ ಬೇರೆ ಬೇರೆ ವಿವಿಧ ಚಿಪ್ಸಿಗಾಗುವಂಥದ್ದು, ಸಾಂಬಾರು ಮಾಡುವಂಥದ್ದು, ಹಣ್ಣಿಗಾಗುವಂಥದ್ದು, ಔಷಧೀಯ ಗುಣ ಇರುವಂಥದ್ದು, ಈ ಥರ ಬೇರೆ ಬೇರೆ ಹಲವಾರು ವೆರೈಟಿಯ ಬಹಳ ಒಳ್ಳೆಯ ರುಚಿಯ ಗುಣಲಕ್ಷಣ ಇರುವ ಬಾಳೆಗಳು ಇದೆ. ಸೊ ಅದನ್ನು ಜನರಿಗೆ ಪರಿಚಯಿಸಬೇಕು, ರೈತರಿಗೆ ಪರಿಚಯಿಸಬೇಕು. ಒಂದೇ ರೀತಿಯ ಹಣ್ಣನ್ನು ತಿನ್ನೋ ಬದಲು ಬೇರೆ ಬೇರೆ ರೀತಿಯ ಬಾಳೆಹಣ್ಣಿನ ಟೇಸ್ಟ್ ಮಾಡಬೇಕಂತ ಹೇಳೋ ಉದ್ದೇಶದಲ್ಲಿ ನಾನು ಇದನ್ನು ಪ್ರಾರಂಭ ಮಾಡಿದ್ದೆ. ಈಗ ನೀವು ಪ್ರಸ್ತುತ ಯಾವುದೆಲ್ಲ ತಳಿಗಳನ್ನು ಬೆಳೀತಾ ಇದ್ದೀರಿ? ಸ್ವಲ್ಪ ಅದರ ಬಗ್ಗೆ ವಿವರಣೆ ಕೊಡ್ಬೋದಾ? ನನ್ನ ಹತ್ರ ಒಂದು 130 ವೆರೈಟಿಯ ಬಾಳೆಗಳಿದೆ. ಇನ್ನೂ ಕೆಲವು ಸಣ್ಣ ಸಣ್ಣ ಗಿಡಗಳಿದೆ, ಅದನ್ನು ಸೇರಿಸಿರಲಿಲ್ಲ ನಾನು. ಇದನ್ನು ಸೇರಿಸಿದ್ರೆ ಒಂದು 150ರ ಮೇಲೆ ಹೋಗ್ತದೆ. ಇವಾಗ ನಾನು ಗಿಡ ಆಗಿ ದೊಡ್ಡದಾಗಿ ಬೆಳೆದಿರುವಂಥ 130 ವೆರೈಟಿಯ ಬಾಳೆಗಳಿದೆ ನನ್ನ ಹತ್ರ. ನಮ್ಮ ಲೋಕಲ್ ಇದರಲ್ಲಿ ಕದಳಿ, ಗಾಳಿ, ನೇಂದ್ರ ಈ ಥರದ್ದು ಸಾಮಾನ್ಯವಾಗಿ ಎಲ್ಲ ಕಡೆ ಇರುವಂಥದ್ದು. ಕದಳಿಯಲ್ಲಿ ಭಾಳ ವೆರೈಟಿ ಇದೆ. ಸಣ್ಣ ಗೊನೆ ಬರುವಂಥದ್ದು, ದೊಡ್ಡದಾಗಿ ಬರುವಂಥದ್ದು 3ರಿಂದ 4 ಅಡಿ ಎತ್ತರ ಬರುವಂಥ ಕದಳಿ. ಆಮೇಲೆ ನೇಂದ್ರ ಲೋಕಲ್, ಅದರಲ್ಲಿ ಕ್ವಿಂಟಾಲ್ ನೇಂದ್ರ ಅಂತ ಹೇಳಿ ಒಂದು ಗೊನೆ ಒಂದು ಕ್ವಿಂಟಾಲ್ನ ಹತ್ರ, ಅಂದರೆ 100 kg ಬರದಿದ್ರು ಅದು ಹೆಸರು ಆ ರೀತಿ ಇದೆ. ಒಂದು 50, 60, 70 kg ಅದರ ತೂಕ ಬರುವಂಥ ನೇಂದ್ರ. ಬೂದಿ ಅಲ್ಲಿ ಕೆಲವು ವೆರೈಟಿಯ ಬಾಳೆ ಇದೆ. ಗಾಳಿಯಲ್ಲಿ 4-5 ವೆರೈಟಿ ಬಾಳೆ ಇದೆ. ಹಾವುಂಡ ಅಂತ ಹೇಳಿ ಒಂದು ವೆರೈಟಿ ಇದೆ, ಅದು ಸಾಂಬಾರಿಗೆ ಆಗುವಂಥದ್ದು. ಹಾವುಂಡದಲ್ಲಿ ಸಾಮಾನ್ಯವಾಗಿ ಒಂದು 4ರಿಂದ 5-6 ಬಂಚು ಬರುವಂಥದ್ದು ಒಂದು ಗೊನೆಯಲ್ಲಿ. ಅದರಲ್ಲಿ ಕ್ಯಾವೆಂಡಿಶ್ ರೀತಿ, ಅಂದರೆ ಒಬ್ಬನಷ್ಟು ಎತ್ತರದ ಒಂದು 5 ಫೀಟ್ ಎತ್ತರದಲ್ಲಿ ಬರುವಂಥ ಹಾವುಂಡ ಕಾಯಿಗಳೇ ದೊಡ್ಡ ಗೊನೆ ಬರುವಂಥದ್ದು. ಅದಕ್ಕೆ ಮದರಂಗಿ ಅಂತ ಕರೆಯುವಂಥದ್ದು. ಮೈಸೂರು ಭಾಗದಲ್ಲಿ ಅದನ್ನು ಜಾಸ್ತಿ ಬೆಳೀತಾರೆ. ಆಮೇಲೆ ಜೀನೈನ್, ಕ್ಯಾವೆಂಡಿಶ್, ಏಲಕ್ಕಿ ಬಾಳೆ, ಬ್ಯಾಂಗ್ಳೂರು ಸೈಡಲ್ಲೆಲ್ಲ ರೋಡ್ ಸೈಡೆಲ್ಲ ಮಾರುವಂಥ ಹೆಚ್ಚು ಏಲಕ್ಕಿ ಬಾಳೆ ನಮ್ಮ ಕದಳಿ ರೀತಿಯಲ್ಲೇ ಬರುವಂಥದ್ದು, ಆ ವೆರೈಟಿ ಇದೆ. ಆಮೇಲೆ ಚಂದ್ರ ಬಾಳೆ ಅಂತ ಕೆಂಪು ವೆರೈಟಿಯಲ್ಲಿ ನನ್ನ ಹತ್ರ ಒಂದು 8 ವೆರೈಟಿ ಬಾಳೆ ಇದೆ. ಆಮೇಲೆ ಭಾಸ್ಕರ ಅಂತ ಒಂದು ವೆರೈಟಿ ಇದೆ. ರಸಬಾಳೆ ಅಂತ ಅದರಲ್ಲಿ 2 ವೆರೈಟಿ ಇದೆ. ಒಂದು ನಂಜನಗೂಡು ರಸಬಾಳೆ ಇದೆ, ಮತ್ತೊಂದು ಅದರಲ್ಲಿ ಸಣ್ಣ ವೆರೈಟಿ, ದೊಡ್ಡ ದೊಡ್ಡ ಕಾಯಿಗಳು, ಸಿಕ್ಕಾಪಟ್ಟೆ ಸಿಹಿ, ಹಣ್ಣಾದಾಗ ಗೊನೆಯಿಂದ ಉದುರಿ ಬೀಳ್ತದೆ. ಶಿರಸಿ, ಸಾಗರ ಆ ಸೈಡಲ್ಲಿ ಬೆಳೆಯುವಂಥ ಬರ್ಗಿ ಅಂತ ಒಂದು ವೆರೈಟಿ ಇದೆ. ಅದು ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಗಾಳಿ ಅಂತ ಏನು ಕರಿತೀವಿ, ಸೊ ಅದೇ ರೀತಿಯಲ್ಲಿ ಇರ್ತದೆ. ಆದರೆ ಕಾಯಿಗಳು ಹೆಚ್ಚು ಉದ್ದ ಹಾಗೂ ದಪ್ಪ ಆಗಿ ಬರುವಂಥದ್ದು. ಆಮೇಲೆ ಕಾವೇರಿ ಬಾಳೆ ಅಂತ ಇದೆ. ಸೊ ಅದಕ್ಕೊಂದು 3-4 ಹೆಸರಿದೆ. ಮೂಲಂಗಿ ಬಾಳೆ ಅಂತಲೂ ಕರೀತಾರೆ.
ಮೂಲಂಗಿಯ ಶೇಪಲ್ಲಿ ಇರೋದ್ರಿಂದ ಮೂಲಂಗಿ ಬಾಳೆ ಅಂತ ಕರಿತೀವಿ ಹೆಚ್ಚಾಗಿ. ಆಮೇಲೆ ಸುಂದರಿ ಬಾಳೆ ಅಂತಲೂ ಅದನ್ನು ಕರೀತಾರೆ. ಅದನ್ನು ಥಾಯ್ಲೆಂಡ್ ಸೈಡಲ್ಲೆಲ್ಲ ಪಿಸಾಂಗ್ ಲಿಲ್ಲಿನ್ ಅಂತ ಕರೀತಾರೆ. ಅದು ಸಪೂರಕಾಯಿ, ಒಳ್ಳೆ ರುಚಿ ಇರ್ತದೆ, ಒಂದು ಡಿಫ್ರೆಂಟ್ ಟೇಸ್ಟ್ ಅದು. ಆಮೇಲೆ ಆಫ್ರಿಕನ್ ಗೈಂಟ್ ಅಂತ ಬರುತ್ತೆ. ಸೊ ಆ ವೆರೈಟಿಯಲ್ಲಿ ಏನಂದ್ರೆ ತುಂಬಾ ದಪ್ಪದ ಕಾಂಡ, ಒಂದು 30 ಫೀಟ್ ಎತ್ತರವರೆಗೆ ಬಾಳೆ ಗಿಡ ಹೋಗ್ತದೆ. ಸೊ ಅದರಲ್ಲಿ ಬೂದಿ ಬಾಳೆ ರೀತಿಯ ಗೊನೆಗಳು ಬರುವಂಥದ್ದು. ಆಮೇಲೆ ಕರ್ಪೂರ ಕದಳಿ ಅಂತ ಕರಿತೀವಿ. ಕರ್ಪೂರವಲ್ಲಿ ಅಂತ ತಮಿಳುನಾಡು ಸೈಡಲ್ಲಿ ಜಾಸ್ತಿಯಾಗಿ ಬೆಳೀತಾರೆ. ದೊಡ್ಡ ಗೊನೆ ಒಂದು 40-50 kg ಬರುತ್ತೆ. ಅದರಲ್ಲಿ ಒಂದು ವಿಶೇಷವಾದಂಥ ತಳಿ ನನ್ನ ಹತ್ರ ಇದೆ. ಅದು ಜಾಸ್ತಿ ಹಣ್ಣಾದಾಗ ಅಂದರೆ ಹಳದಿ ಬಣ್ಣ ಬಂದು ಆಮೇಲೆ ಕಪ್ಪು ಬಣ್ಣಕ್ಕೆ ತಿರುಗುವ ಸ್ಟೇಜ್ನಲ್ಲಿ ಅದರ ಒಳಗೆ ಒಂದು ಬೀಜ ದೊಡ್ಡದಾಗಿ ಬಲಿತಿರುತ್ತೆ. ಅದೇ ರೀತಿ ಸಿಕ್ಕಾಪಟ್ಟೆ ಸಿಹಿ, ಅದು ಸಕ್ಕರೆ ಹಾಕಿದೇನೋ ಅಂತ ಹೇಳುವಷ್ಟು ಸಿಹಿ. ಅದನ್ನು ಪ್ರೋಸೆಸ್ ಕೂಡ ಮಾಡಲಿಕ್ಕೆ ಬಹಳ ಅನುಕೂಲ. ಅಂದರೆ ಅದನ್ನು ಪ್ರೆಸ್ ಮಾಡಿ ಹಪ್ಪಳದ ರೀತಿ ಮಾಡಿ ಅದನ್ನು ಬಿಸಿಲಲ್ಲಿ ಒಣಗಿಸಿ ಅದಕ್ಕೆ ಡ್ರೈ ಫ್ರೂಟ್ಸನ್ನೆಲ್ಲ ಹಾಕಿ ಅದನ್ನು ರೋಲ್ ಮಾಡಿ ಮಾರುಕಟ್ಟೆ ಕೂಡ ಮಾಡುವಂಥ ಒಂದು ಪ್ರಾಯೋಗಿಕ ಸ್ಟೇಜ್ನಲ್ಲಿ ನಾನು ಇದ್ದೇನೆ. ಆಮೇಲೆ 1000 ಹೂವಿನ ಬಾಳೆ ಅಥವಾ ಜಡೆ ಬಾಳೆ ಅಂತ ಕರಿತೇವೆ. ಸಾಮಾನ್ಯವಾಗಿ ಒಂದು ಗೊನೆಯಲ್ಲಿ ಒಂದು ಹೂ ಬರುವಂಥದ್ದು. ಇದರಲ್ಲಿ ಒಂದು 50-60 ಹೂ ಬರುತ್ತೆ ಒಂದೇ ಗೊನೆ. ಅದರಲ್ಲಿ 50-60 ಹೂ ಬರುವಂಥ ವೆರೈಟಿ. ಕೆಂಪು ವೆರೈಟಿಯಲ್ಲಿ ಚಂದ್ರಬಾಳೆ ಅಂತ ಏನು ಹೇಳ್ತೇವೆ ಸಾಮಾನ್ಯವಾಗಿ. ಸೊ ಅದು ಕೆಂಪು ವೆರೈಟಿಯಲ್ಲಿ ಒಂದು ತಳಿ. ಅದರಲ್ಲಿ 8 ತಳಿಗಳಲ್ಲಿ ನನ್ನ ಹತ್ರ ಇರುತ್ತಲ್ಲಿ ಮತ್ತೊಂದು ಚೆಂಗದಳಿ ಅಂತ ಹೇಳಿ ಕದಳಿ ರೀತಿಯ ಕಾಯಿಗಳಲ್ಲಿ ಕೆಂಪು ಬರುತ್ತೆ. ಅದರಲ್ಲಿ ಮತ್ತೊಂದು ವಿಶೇಷ ಅಂತ ಹೇಳಿದರೆ ಅದರ ಹಣ್ಣು ಜಾಸ್ತಿ ಹಣ್ಣಾದಾಗ ಅಂದರೆ ಕಪ್ಪು ಬಣ್ಣಕ್ಕೆ ತಿರುಗುವ ಸ್ಟೇಜಿಗೆ ಬಂದಾಗ ಅದು ಹಲಸಿನ ಹಣ್ಣಿನ ರೀತಿಯ ಪರಿಮಳ ಬರ್ತದೆ ಆ ಬಾಳೆಹಣ್ಣು. ಆಮೇಲೆ ಕಲ್ಲು ಬಾಳೆಗಳಲ್ಲಿ ಒಂದು 7-8 ವೆರೈಟಿ ನನ್ನ ಹತ್ರ ಇದೆ. ಅದರಲ್ಲಿ ಒಂದು ಕದಳಿ ರೀತಿಯ ಗೊನೆ ಬರುತ್ತೆ. ಅದರ ಒಳಗಡೆ ಫುಲ್ಲು ಬೀಜಗಳೇ. ಆ ಬೀಜಗಳೆಲ್ಲ ಔಷಧೀಯ ಗುಣ ಹೊಂದಿರುವಂಥದ್ದು. ಈ ಬೀಜಗಳನ್ನೆಲ್ಲ ಒಣಗಿಸಿ ಡ್ರೈ ಮಾಡಿ ಅದನ್ನು ಪುಡಿ ಮಾಡಿ ಇಟ್ಕೊಂಡು ಆ ಕಿಡ್ನಿ ಸ್ಟೋನ್ ಇದ್ದಂಥವರು ಅದನ್ನು 1 ಟೀ ಸ್ಪೂನ್ನಷ್ಟು ಆ ಬೀಜಗಳ ಪುಡಿಯನ್ನು ಹಾಲಲ್ಲಿ ಅಥವಾ ನೀರಲ್ಲಿ ಹಾಕಿ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಒಂದು 3-4 ಸರಿ ಕುಡಿದ್ರೆ ಆಪರೇಷನ್ ಆಗುವಂತ ಮಾಡಬೇಕು ಅಂತ ಹೇಳುವ ಕಿಡ್ನಿ ಸ್ಟೋನ್ಗಳನ್ನು ಕೂಡ ಪುಡಿ ಮಾಡಿ ಅದು ಮೂತ್ರದಲ್ಲಿ ಹೋಗೋ ರೀತಿ ಅದು ಅಷ್ಟು ಪರಿಣಾಮಕಾರಿಯಾಗಿ ಇರುವಂತ ಬೀಜಗಳು. ಆಮೇಲೆ ಕಲ್ಲು ಬಾಳೆಯಲ್ಲಿ ಆರ್ನಮೆಂಟಲ್ ಬುಷ್ ತರ 1-2 ಅಡಿ ಮ್ಯಾಕ್ಸಿಮಮ್ 1.5 ಅಡಿವರೆಗೆ ಬರುತ್ತೆ ಬಾಳೆ ಗಿಡ. ಸಣ್ಣ ಗೊನೆ ಬರುತ್ತೆ, ಅದರಲ್ಲಿ ಬೀಜಗಳಿರುವಂಥದ್ದು ಆರ್ನಮೆಂಟಲ್. ಆಮೇಲೆ ಬ್ಲೂ ಜಾವಾ ಅಂತ ಒಂದು ವೆರೈಟಿ ಇದೆ, ಅದು ಕೂಡ ಸೀಡೆಡ್ ವೆರೈಟಿ. ಅದು ಕೂಡ ನನ್ನ ಹತ್ರ ಇದೆ. ಅದು ನೀಲಿ ಬಣ್ಣದ ಹತ್ರ ಬರುತ್ತೆ. ಅದರಲ್ಲಿ ಬೀಜಗಳಿರುವಂಥ ಒಂದು ವೆರೈಟಿ ಕೂಡ ನನ್ನ ಹತ್ರ ಇದೆ. ಆಮೇಲೆ ಸ್ನೋ ಬನಾನಾ, ಅದು ಕೂಡ ಸೀಡೆಡ್ ವೆರೈಟಿ ಇದೆ. ಅದರ ಬಹಳ ವಿಶೇಷ, ಬಹಳ ಚಂದ ನೋಡಲಿಕ್ಕೆ. ಅದನ್ನು ಹಣ್ಣು ತಿನ್ನಲಿಕ್ಕೆ ಅಷ್ಟು ಆಗಿ ರುಚಿಯಾಗಿರುವುದಿಲ್ಲ, ಒಳಗೆ ಕಲ್ಲಿರುತ್ತೆ. ಪ್ರತಿ ಬಾಳೆಯ ಬಂಚಿಗೆ ಕೂಡ ಅದರ ಹೂವಿನ ದಳಗಳು ಕವರ್ ಆಗಿರುತ್ತೆ. ಬಾಳೆಯ ಕಾಯಿಗಳು ನಮಗೆ ಅದು ನೋಡಲಿಕ್ಕೆ ಸಿಗುವುದಿಲ್ಲ. ನೋಡಲಿಕ್ಕೆ ಬಹಳ ಚಂದ. ಅದೇ ರೀತಿ ಅದರ ಕಾಂಡದಲ್ಲಿ ಪೌಡರ್ ರೀತಿಯ ಕೋಟಿಂಗ್ ಇರುತ್ತೆ ಫುಲ್ ಬಾಳೆ ಗಿಡಕ್ಕೆ. ಅದು ಅದರ ವಿಶೇಷತೆ. ಆಮೇಲೆ ಕೆಂಪು ವೆರೈಟಿಯಲ್ಲಿ ಚೆನ್ನೈ ಕದಳಿ ಅಂತ ಕರಿತೀವಿ, ಕೆಂಪು ವೆರೈಟಿ ಇದೆ, ಅದು ಇದೆ. ಆಮೇಲೆ ಪೋಪುಳು ಅಂತ ಒಂದು ವೆರೈಟಿ ಇದೆ, ಅದು ಚಿಪ್ಸ್ಗಾಗಿಯೇ ಬಹಳ ವಿಶೇಷ. ಈ ಪೋಪುಳು ಬಾಳೆಕಾಯಿ ಎದುರಿಗೆ ನಮ್ಮ ನೇಂದ್ರ ಬಾಳೆಕಾಯಿ ಏನೂ ಅಲ್ಲ, ಆ ರೀತಿಯ ಅಷ್ಟು ವಿಶೇಷವಾದಂಥ ಒಂದು ಬಾಳೆಕಾಯಿ. ಅದು ಸಾಮಾನ್ಯವಾಗಿ ಬಾಳೆಕಾಯಿ ರೌಂಡ್ ಇರುವಂಥದ್ದು. ಸೊ ಇದು ಚಪ್ಪಟೆ ಆಗಿರುತ್ತೆ, ಸ್ಕ್ವೇರ್ ರೀತಿಯಲ್ಲಿ ಇರುವಂಥ ಕಾಯಿ, ದಪ್ಪ ಕಾಯಿಗಳು ಬರುತ್ತೆ. ಒಂದು ಗೊನೆಯಲ್ಲಿ ಒಂದು 4-5 ಬಂಚ್ ಮಾತ್ರ ಬರುವಂಥದ್ದು ಪೋಪುಳು ಅಂತೇಳಿ. ಆಮೇಲೆ ಯಂಗಾಂಬಿ ಅಂತ ಒಂದು ವೆರೈಟಿ ಇದೆ, ತುಂಬಾ ಸಿಹಿ, ಕದಳಿ ರೀತಿಯಲ್ಲಿ ಸ್ವಲ್ಪ ಉರುಟು ಜಾಸ್ತಿ ಇರುತ್ತೆ, ಆ ವೆರೈಟಿ ಇದೆ. ಕುಣ್ಣನ್ ಬಾಳೆ ಅಂತಿದೆ, ಅದು ಒತ್ತೊತ್ತಾಗಿರುತ್ತೆ ಕಾಯಿಗಳು, ನಿಮಗೆ ಬಂಚ್ಗಳನ್ನು ಗುರುತಿಸುವುದು ಬಹಳ ಕಷ್ಟ. ಕದಳಿ ಅಥವಾ ಯಾವುದೇ ಗೊನೆಯಲ್ಲಿ ಬೇರೆ ಬೇರೆ ಪಾಡ ಅಂತ ಏನು ಕರಿತೀವಿ, ಬಂಚ್ ಅಂತ ಕರಿತೀವಿ. ಸೊ ಅದನ್ನು ಗುರುತಿಸೋದು ಕಷ್ಟ. ಒತ್ತೊತ್ತಾಗಿರುವಂಥ ಕಾಯಿಗಳು, ಸಣ್ಣ ಸಣ್ಣ ಕಾಯಿಗಳಿರುತ್ತೆ. ಆಮೇಲೆ ಇನ್ನೊಂದು ಪ್ರೇಯಿಂಗ್ ಹ್ಯಾಂಡ್ಸ್ ಅಂತ, ಅದು ಅಮೆರಿಕದ ಮೂಲದ ಅಮೆಜಾನ್ ಕಾಡುಗಳಲ್ಲೆಲ್ಲ ಅದು ಕಾಡು ಬಾಳೆಯಾಗಿರುವಂಥದ್ದು. ಸೊ ಅದು ಹಾವಿನ ಹೆಡೆ ರೀತಿ ಇರುತ್ತೆ. ನಾವು ದೇವರಿಗೆ ಪ್ರಾರ್ಥನೆಯನ್ನು ಮಾಡುವಾಗ ಏನು 2 ಕೈಗಳನ್ನು ಮುಗಿದು ನಾವು ಪ್ರಾರ್ಥನೆ ಮಾಡ್ತೀವಿ. ಸೊ ಆ ರೀತಿ ಆ 2 ಕೈಗಳನ್ನ ನಾವು ಹೇಗೆ ಮುಗಿತೀವಿ ಅದೇ ರೀತಿಯ ಕಾಯಿಗಳು ಅಲ್ಲಿ ಬರುವಂಥದ್ದು. ಅದು ಒತ್ತೊತ್ತಾಗಿರುತ್ತೆ ಕಾಯಿಗಳು. ಒಂದು ಕಾಯಿಯಿಂದ ಇನ್ನೊಂದು ಕಾಯಿನ ಬಿಡಿಸೋದು ಸ್ವಲ್ಪ ಕಷ್ಟ, ಆದರೂ ರುಚಿ ಸ್ವಲ್ಪ ಸಾಧಾರಣ ರುಚಿ. ಬೇರೆ ಬಾಳೆ ಹಣ್ಣುಗಳಿಗೆ ಕಂಪೇರ್ ಮಾಡಿದರೆ ಸಿಹಿ ಸ್ವಲ್ಪ ಕಡಿಮೆ. ಬಹಳ ವಿಶೇಷವಾದ ತಳಿ, ನೋಡಲಿಕ್ಕೆ ಬಹಳ ಚಂದ. ಆಮೇಲೆ CV ರೋಸ್ ಅಂತ ಒಂದು ರೆಡ್ ವೆರೈಟಿ ಬನಾನಾ, ಅದು ಕೆಂಪು ಬಾಳೆಯಲ್ಲಿ ಬರುವಂಥದ್ದು. ಉದ್ದ ಕಾಯಿಗಳು, ಸಣ್ಣ ಗಿಡದಲ್ಲಿ ಅದರಲ್ಲಿ ಗೊನೆ ಆಗುತ್ತೆ. ಆಮೇಲೆ ಶೆಮ್ಮಟ್ಟಿ ಅಂತ ಒಂದು ವೆರೈಟಿ ಇದೆ, ಅದು ಕೂಡ ಕೆಂಪು ಬಾಳೆಯಲ್ಲಿ ಬರುವಂಥ ಒಂದು ವೆರೈಟಿ. ಇನ್ನೊಂದು ಆರ್ನಮೆಂಟಲ್ ಮಿನಿ ಹಳದಿ ಗೊನೆ ಬರುವಂಥದ್ದು, ಬಹಳ ಸಣ್ಣ, ಒಂದು 3-4 ಇಂಚು ಉದ್ದದ ಗೊನೆ ಮಾತ್ರ ಬರುವಂಥದ್ದು.
3-4 ಇಂಚು, ಫೀಟ್ ಅಲ್ಲ, ಗಮನಿಸಬೇಕು. ಬಹಳ ಸಣ್ಣ ಆರ್ನಮೆಂಟಲ್ ವೆರೈಟಿ ಗಿಡ. ಅದು ಗಿಡ ಹೆಚ್ಚಂದ್ರೆ ಅರ್ಧ ಅಡಿ ಬರುವಂಥದ್ದು, ಅದಕ್ಕಿಂತ ಜಾಸ್ತಿ ಎತ್ತರ ಬರಲ್ಲ, ಬಹಳ ಸಣ್ಣದು. ಆಮೇಲೆ ತಾಯಿ ಮೂಸ ಅಂತ ಇದೆ, ನಾಮುವ ಕ್ರ್ಯಾಬ್ ಅಂತ ಕರಿತೀವಿ, ಅದು ಕೂಡ ಇದೆ. ತೇನ್ಕಳಿ ಕೇರಳ ವೆರೈಟಿ, ಕೊಟ್ಟಾಯಂ ಅಲ್ಲಿ ಒರಿಜಿನ್ ಅದು, ಆ ವೆರೈಟಿ ಇದೆ. ಆಮೇಲೆ ಮಡಲ್ವಾಳೈ ಅಂತ ತಮಿಳ್ನಾಡು ವೆರೈಟಿ, ಅದರಲ್ಲಿ ಹಣ್ಣಿನ ಒಳಗಡೆ ಆರೆಂಜ್ ಕಲರ್ ಬರುತ್ತೆ, ಕಿತ್ತಳೆ ಬಣ್ಣ ಅದರ ಒಳಗೆ ಇರುವಂಥದ್ದು. ಆಮೇಲೆ ಸೋನಾರಿ ಅಂತ ಒಂದು ವೆರೈಟಿ ಇದೆ, ಅದು ಉತ್ತರ ಪ್ರದೇಶದ್ದು, ಸಣ್ಣ ಸಣ್ಣ ಹಣ್ಣುಗಳು ಅದರಲ್ಲಿ ಇರುವಂಥದ್ದು. ಬೀಜಿ ಕೇಳ ಅಂತ ಹೇಳಿ ಒಂದು ಒರಿಸ್ಸಾದ ವೆರೈಟಿ ಇದೆ, ಅದರಲ್ಲಿ ಬೀಜ ಇದೆ ಒಳಗಡೆ, ಅದರ ಬೀಜ ಬಹಳ ಕಡಿಮೆ ಇದೆ. ಸೊ ಅದನ್ನು ತೆಗೆದು ಹಣ್ಣನ್ನು ತಿನ್ನುವಂಥದ್ದು, ಬಹಳ ರುಚಿ ಇರುವಂಥದ್ದು. ಆಮೇಲೆ ಖಾರ ಕಣ್ಣನ್ ಅಂತ ಒಂದು ಕೇರಳ ವೆರೈಟಿ ಇದೆ, ಅದು ಸಿಮಿಲರ್ ಟು ಅಂದರೆ ಸಾಮಾನ್ಯವಾಗಿ ಕುಣ್ಣನ್ ಅಂತ ಕೇರಳದಲ್ಲಿ ಬಹಳ ಫೇಮಸ್ ಇದೆ. ಅದೇ ರೀತಿಯ ಕಾಯಿಗಳು ಅದರಲ್ಲಿ ಇರುವಂಥದ್ದು. ಅದರ ಕಾಂಡದ ಒಳಗಡೆಯಿಂದ ನೀರನ್ನು ಸಂಗ್ರಹ ಮಾಡಿ ಆ ನೀರನ್ನು ಕುಡಿದ್ರೆ ಬಾಯಿ ಹುಣ್ಣು ಅಂತ ಹೇಳ್ತೀವಿ, ಮೌತ್ ಅಲ್ಸರ್ ಅಂತ ಕರಿತೀವಿ. ಸೊ ಅದಕ್ಕೆ ಬಹಳ ಪರಿಣಾಮಕಾರಿಯಾದಂಥ ಔಷಧ ಅದರ ಕಾಂಡದ ನೀರು. ಆಮೇಲೆ ಮೈಸೂರು ಬಾಳೆ ಅಂತ ಕರ್ನಾಟಕದ ವೆರೈಟಿ ಅದು ಕೂಡ ಇದೆ. ಆಮೇಲೆ ಕೇರಳದೊಂದು ವೆರೈಟಿ ಚುಂಡಿಲ್ಲ ಕಣ್ಣನ್ ಅಂತ, ಅದರಲ್ಲಿ ಹೂ ಬರೋದಿಲ್ಲ, ಹೂ ಬಂದು ಮುಗಿಯುತ್ತೆ. ಅದು ಸಾಮಾನ್ಯವಾಗಿ ಬಂಚಲ್ಲಿ ಅದು ಬಂದು ಹೂ ಬಂದು 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 ಉದ್ದ ಬಂದು ನಾವು ಅದನ್ನು ಜಾಸ್ತಿ ಹಣ್ಣು ದಪ್ಪ ಆಗಬೇಕಂತ ಹೂವನ್ನು ಮುರಿಯುವಂಥದ್ದು ಈ ಥರ ಎಲ್ಲ ಮಾಡ್ತೀವಿ. ಆದರೆ ಇದು ಸ್ವಾಭಾವಿಕವಾಗಿ ಅದರಲ್ಲಿ ಆ ಹೂ ಅಲ್ಲಿಗೆ ಎಂಡ್ ಆಗುತ್ತೆ, ಮುಗಿಯುತ್ತೆ. ಸೊ ಆ ಥರದೊಂದು ವೆರೈಟಿ. ಇದು ಕೇರಳದಲ್ಲಿ ತುಂಬ ಹೈಯೆಸ್ಟ್ ಟೇಸ್ಟ್ ಇರುವಂಥ ಬನಾನ ಅದು ಅಂತ ಪ್ರಸಿದ್ಧ. ಆಮೇಲೆ ಕರ್ಪೂರವಲ್ಲಿ ಡಾರ್ಕ್ ಕಲರ್ CO2 ಅಂತ ತಮಿಳ್ನಾಡು ವೆರೈಟಿ, ಅದು ಕೊಯಂಬತ್ತೂರಲ್ಲಿ ಅದನ್ನು ಡೆವಲಪ್ ಮಾಡಿದಂಥದ್ದು, ಆ ವೆರೈಟಿ ಇದೆ. ಆಮೇಲೆ ಪೆನಾಂಗ್ ಅಂತ ಕ್ಯಾವೆಂಡಿಶಲ್ಲಿ ಭಾಳ ಉದ್ದವಾದಂಥ ಒಂದು ವೆರೈಟಿ, ಅದು ಮಲೇಷ್ಯಾದ ಮೂಲದ ತಳಿ. ಅದನ್ನು ನರೇಂದ್ರ ಬಾಳೆ ಅಂತ ನಮ್ಮ ಈ ಊರಲ್ಲಿ ಕರಿತೀವಿ. ಅದು ಹಣ್ಣಾದಾಗೆ ಅದು ಬೀಳ್ತಾ ಹೋಗುತ್ತೆ ಗೊನೆಯಿಂದ. ಆಮೇಲೆ TMP 3800 ಅಂಥೇಳಿ, ಅದು BRS ಕೇರಳ ಅವರು ತಯಾರು ಮಾಡಿದ್ದು, ಅಂದರೆ ಅಲ್ಲಿ ಅವರು ವಿಶೇಷವಾಗಿ ತಯಾರಿಸಿದಂಥ ವೆರೈಟಿ. ಬನಾನಾ ರಿಸರ್ಚ್ ಸೆಂಟರ್ ಕಣ್ಣಾರ್ ಕೇರಳದಲ್ಲಿ, ಸೊ ಅವರ ವೆರೈಟಿ ಅದು. ಪಚ್ಚಬೋಂತ ಅಂಥೇಳಿ, ಅದು ಬತ್ತೀಸ ಅಂತಲೂ ಕರೀತಾರೆ, ಸಾಂಬಾರಿಗೆ ಆಗುವಂಥ ತಳಿ. ಅದು ಕೋಲ್ಕತ್ತಾದ ವೆರೈಟಿ. ಅದು ಹಣ್ಣು ತಿನ್ಲಿಕ್ಕೆ ಅಷ್ಟು ರುಚಿ ಇಲ್ಲ, ಅದು ಸಾಂಬಾರಿಗೆ ಬಹಳ ಉತ್ತಮವಾದಂಥ ಕಾಯಿಗಳು. ಆಮೇಲೆ ಅಮೃತ್ ಸಾಗರ್ ಅಂತೇಳಿ ತಮಿಳ್ನಾಡು ಮೂಲದ ಬಾಳೆ ವೆರೈಟಿ ಇದೆ. ಆಮೇಲೆ ತೊಟ್ಟು ಚಿಂಗನ್ ಅಂತ ಕೇರಳ ವೆರೈಟಿ ಇದ್ದು, ಅದರ ಹಣ್ಣು ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಅದರಲ್ಲಿ. ಎರ್ನಾಡನ್ ಪದ್ಧತಿ ಅಂಥೇಳಿ ಭಾಳ ರುಚಿಯಾದ ಹಣ್ಣು. ಆ ಹಣ್ಣನ್ನು ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಅದನ್ನು ಹಾಲಿನ ಜೊತೆ ಅದನ್ನು ಬೇಬಿ ಪೌಡರ್ ಅಂತ ಏನು ಕರಿತೀವಿ, ಸೊ ಆ ರೀತಿ ಅದರ ಉಪಯೋಗವನ್ನು ಮಾಡ್ತಾರೆ. ಅದನ್ನು ಕಾಯಿಯನ್ನು ಸಾಂಬಾರಿಗೆ ಉಪಯೋಗ ಮಾಡಲಿಕ್ಕೆ ಬಹಳ ಅನುಕೂಲವಾಗಿರುವಂಥ ಕಾಯಿ ಅದು. ಆಮೇಲೆ ಪೇಯನ್ ಅಂತ ಒಂದು ವೆರೈಟಿ ಇದೆ, ಸೊ ಅದು ಕರಿಬಾಳೆ ಅಂತಲೂ ಅದಕ್ಕೆ ಒಂದು ಹೆಸರಿದೆ, ಅದು ತಮಿಳ್ನಾಡು ಮೂಲದ ಒಂದು ವೆರೈಟಿ. ಆಮೇಲೆ ಉದಯಂ ಅಂತ NRCB ತಿರುಚಿ ತಮಿಳ್ನಾಡಿನವರು ಅದನ್ನು ಅಭಿವೃದ್ಧಿ ಮಾಡಿದಂಥ ತಳಿ ಅದು. ಆಮೇಲೆ ಭೀಮ್ಕೋಲ್ ಅಂತ ಅಸ್ಸಾಂ ಮೂಲದ ಒಂದು ಬೀಜ ಇರುವಂಥ ಒಂದು ಬಾಳೆಹಣ್ಣಿನ ತಳಿ ಅದು. ಅದು ಗಿಡ ಬಹಳ ಎತ್ತರವಾಗಿ ಬೆಳೆಯುತ್ತೆ. ಎಷ್ಟು ಎತ್ತರ ಅಂದರೆ ನಮ್ಮ ಏಷ್ಯಾ ಖಂಡದಲ್ಲಿ ಅದು ಅತ್ಯಂತ ಎತ್ತರವಾದ ಬಾಳೆ ಅಂತ ಅದನ್ನು ಕರೀತಾರೆ. ಭೀಮ್ಕೋಲ್ ಅಂತ ಅಸ್ಸಾಂ ಮೂಲದಲ್ಲಿ ಇರುವಂಥ ಒಂದು ಸೀಡೆಡ್ ವೆರೈಟಿ ಅದು. ಆಮೇಲೆ ಸಹಸ್ರ ಪೂವನ್ ಅಂತ ಒಂದು ವೆರೈಟಿ ಇದೆ ಕೇರಳದ್ದು. ಆಮೇಲೆ ಕಿಲಿ ಪೂವನ್, ಅದು ಕೂಡ ಕೇರಳದ ಒಂದು ವೆರೈಟಿ. ಕರ್ಪೂರವಲ್ಲಿಯಲ್ಲಿ ಹಲವಾರು ಜಾತಿಗಳ ನನ್ನ ಹತ್ರ ಇದೆ. ಸೊ ಅದರಲ್ಲಿ ಒಂದು ಕದಳಿ ರೀತಿಯ ಕಾಯಿ ಬಂದು ರೌಂಡ್ ಆಗಿರುವಂಥದ್ದು, ರೂಟಿನ ಕಾಯಿ ಬರುವಂಥದ್ದು ತಮಿಳುನಾಡು ಮೂಲದ ಒಂದು ವೆರೈಟಿ ಇದೆ. ಆಮೇಲೆ ದೇಸಿ ಕೆಂತಾಳಿ ಅಂತ ಬೆಂಗಾಲ್ ಮೂಲದ್ದು, ಪಶ್ಚಿಮ ಬಂಗಾಳದ್ದು, 2 ವರ್ಷ ಆದಮೇಲೆ ಗೊನೆ ಬರುವಂಥದ್ದು. ಸಾಮಾನ್ಯವಾಗಿ ಬಾಳೆ ಗೊನೆಯಲ್ಲೂ 9 ರಿಂದ 12 ತಿಂಗಳಿಗೆ ಗೊನೆ ಬಿಡ್ತದೆ. ಇದರಲ್ಲಿ 2 ವರ್ಷ ಆದಮೇಲೆ ಗೊನೆ ಬರುವಂಥದ್ದು ದೇಸಿ ಕೆಂತಾಳಿ ಅಂತ ಹೇಳಿ. ಆಮೇಲೆ ಇನ್ನೊಂದು ಮಾರಿಸ್ ಅಂತ ಇದೆ, ಸೊ ಅದು ಕ್ಯಾಮರೂನ್ ಅಂಥೇಳಿ ಅಮೆರಿಕ ಮೂಲದ ಅದೊಂದು ತಳಿ. ಅದು ಗಿಡ ಹೆಚ್ಚು ಎತ್ತರ ಬರುವುದಿಲ್ಲ, ಒಬ್ಬನಷ್ಟು ಎತ್ತರ 4 ರಿಂದ 5 ಅಡಿ ಬರುವಂಥದ್ದು ಎತ್ತರ, ಡ್ವಾರ್ಫ್ ವೆರೈಟಿ. ದೊಡ್ಡ ಗೊನೆ ಬರ್ತದೆ, ಬಹಳ ವಿಶೇಷವಾದ ತಳಿ. ಒಂದು DCB2 ಅಂತ ಬೆಂಗಾಲ್ ವೆರೈಟಿ ಇದೆ. ಅದು ಸ್ವಲ್ಪ ಡ್ರೈ ಇರುತ್ತೆ ಹಣ್ಣು, ಜ್ಯೂಸ್ ಜಾಸ್ತಿ ಬರಲ್ಲ ಅದರಲ್ಲಿ, ಸ್ವೀಟ್ ಇರುತ್ತೆ, ಒಳ್ಳೆ ಟೇಸ್ಟ್ ಇರುವಂಥ ಹಣ್ಣು. ಆಮೇಲೆ ಗೌರಿಯ ಅಂಥೇಳಿ ಬೆಂಗಾಲ್ ಮೂಲದ್ದು, ಅದು ಸಾಂಬಾರಿಗೆ ಆಗುವಂಥ ದೊಡ್ಡ ದೊಡ್ಡ ಕಾಯಿಗಳು, ನಾವು ಹಾವುಂಡಕಾಯಿ ಅಂತ ಏನು ಕರಿತೀವಿ ಅದೇ ರೀತಿಯಲ್ಲಿ ಬರುವಂಥದ್ದು. ದೊಡ್ಡ ಗೊನೆ ಬರುತ್ತೆ, ದೊಡ್ಡ ಕಾಯಿಗಳಾಗುತ್ತೆ. ಆಮೇಲೆ ಸಾಬ್ರಿ ಅಂತ ಒಂದು ಒಳ್ಳೆ ರುಚಿ ಇರುವಂಥ ಒಂದು ವೆರೈಟಿ ಇದೆ. ಆಮೇಲೆ ಗಾಂಧವಿ ಅಂತ ಒಂದು ವೆರೈಟಿ ಇದೆ, ಆಂಧ್ರ ಪ್ರದೇಶ ಮೂಲದ್ದು. ಆಮೇಲೆ ತಾಯಿ ಪರೋಟ್ ಅಂತ, ಅದು ಹಣ್ಣಾದಾಗ ಜಾಕ್ ಫ್ರೂಟ್ ಅಂದರೆ ಹಲಸಿನ ಹಣ್ಣಿನ ಪರಿಮಳ ಬರುವಂಥದ್ದು, ಥಾಯ್ಲೆಂಡ್ ಮೂಲದ ಹಣ್ಣದು.
ಹಾವುಂಡ ರೀತಿಯ ಕಾಯಿ ಒಳ್ಳೆ ರುಚಿ ಬರುತ್ತೆ. 4-5 ಬಂಚು ಆ ಗೊನೆಯಲ್ಲಿ ಬರುವಂಥದ್ದು. ಆಮೇಲೆ ಚವಿನಿ ಯಂಗನ್ ಪೂವನ್ ಅಂತ ಒಂದು ವೆರೈಟಿ ಕೇರಳದ್ದು, ಅದು ಕೂಡ ಇದೆ. ನರಾಡ್ಲು ಬೋಂತ ಅಂತ ವಿಶಾಖಪಟ್ಟಣಂ ಮೂಲದ್ದು, ಅದು ಹಣ್ಣಿಗೂ ಸಾಂಬಾರಿಗೆ ಎರಡಕ್ಕೂ ಆಗುತ್ತೆ. ನೇಂದ್ರದ ರೀತಿ ಗಟ್ಟಿ ಗಟ್ಟಿ ಕಾಯಿಗಳು, ಹಣ್ಣು ಕೂಡ ಗಟ್ಟಿ ಇರುವಂತ ರೀತಿಯ ಹಣ್ಣುಗಳು ಅದರಲ್ಲಿ ಬರುವಂಥದ್ದು. ಆಮೇಲೆ ರಾಜಾಪುರಿ ಅಂತ ಮಹಾರಾಷ್ಟ್ರದ್ದು ಗಿಡ್ಡ ತಳಿಯದು, ಡ್ವಾರ್ಫ್ ಟೈಪ್, ದೊಡ್ಡ ಗೊನೆ ಬರುತ್ತೆ. ಅದರ ಹೂ ಕೂಡ ಬಹಳ ದೊಡ್ಡದಾಗಿ ಬರುವಂಥದ್ದು, ಬಹಳ ವಿಶೇಷವಾದಂಥ ಒಂದು ತಳಿ. ಪದಳಿ ಮುಂಗಲಿ ಅಂತ ಒಂದು ತಿರುವನಂತಪುರಂ ಮೂಲದ ಒಂದು ತಳಿ. ಅದು ಜಾಸ್ತಿ ಕಾಡಿನ ಒಳಗಡೆ ಹೆಚ್ಚಾಗಿ ಇರುವಂಥದ್ದು. ಟ್ರೈಬಲ್ ಜನಗಳೇನಿರುತ್ತಾರೆ, ಗುಡ್ಡಗಾಡಿನಲ್ಲಿ ವಾಸಿಸುವಂಥವ್ರು, ಸೊ ಅವರು ಅದನ್ನು ಹೆಚ್ಚಾಗಿ ಬೆಳೀತಾರೆ ಕಾಡಿನಲ್ಲಿ, ಅವರ ಮನೆ ಆಸ್ಪಾಸಿನಲ್ಲಿ ಅದು ಜಾಸ್ತಿ ಇರುವಂಥದ್ದು. ಟ್ರೈಬಲ್ ಏರಿಯಾದ ಬನಾನಾ ಅದು, ಪದಲಿ ಮುಂಗಲಿ ಅಂತ ಹೆಸರು ಅದರದ್ದು. ಆಮೇಲೆ ಕರಾಡಬ್ಬ ಅಂತ, ಅದಂದ್ರೆ ಫಿಲಿಪೈನ್ಸ್ ಮೂಲದ ಒಂದು ಸಾಂಬಾರಿಗಾಗುವಂತ ಬಾಳೆ ವೆರೈಟಿ ಇದೆ. ಆಮೇಲೆ ತುಂಬಾ ಬಂಚ್ ಬರುವಂತ TNBX ಅಂತ ಒಂದು ವೆರೈಟಿ ಇದೆ. ಅದರಲ್ಲಿ ದೊಡ್ಡ ದೊಡ್ಡ ಬಂಚುಗಳು ಬರುತ್ತೆ, ಕಾಯಿಗಳು ದೊಡ್ಡ ದೊಡ್ಡ ರೀತಿಯದು ಬರುತ್ತೆ. ಆಮೇಲೆ ಇನ್ನೊಂದು ವಿಶೇಷವಾದ ಒಂದು ತಳಿ ಇದೆ, ನಮ್ಮ ತಮಿಳುನಾಡಿನಲ್ಲಿ ಪಳನಿ ಅಂತ ಒಂದು ಮುರುಗನ ದೇವಸ್ಥಾನ ಇದೆ, ಸುಬ್ರಹ್ಮಣ್ಯ ದೇವಸ್ಥಾನ. ಸೊ ಅಲ್ಲಿ ಅವರಿಗೆ ಒಂದು ನೈವೇದ್ಯ ಪಾಕವನ್ನ ಮಾಡ್ತಾರೆ, ವಿಶೇಷವಾದ ಒಂದು ಬಾಳೆ ಹಣ್ಣಿನ ಮೂಲದ, ಅದನ್ನು ವಿರೂಪಾಚಿ ಅಂತ ಕರಿತೀವಿ ಆ ಬಾಳೆ ವೆರೈಟಿ. ಸೊ ಅದರ ಹಣ್ಣಿನಿಂದನೇ ಅಲ್ಲಿ ದೇವರಿಗೆ ನೈವೇದ್ಯವನ್ನು ಮಾಡಿ ಅರ್ಪಿಸುವಂಥದ್ದು. ಆಮೇಲೆ ಮಾಮ್ಗೋತ್ತಮನ್ ಅಂತ ಒಂದು ವೆರೈಟಿ ಇದೆ, ಅದರಲ್ಲಿ ಬಹಳ ದೊಡ್ಡ ಹೂ ಬರುತ್ತೆ, ದೊಡ್ಡ ಗೊನೆಯೂ ಬರುತ್ತೆ, ಅಸ್ಸಾಂ ಮೂಲದ ವೆರೈಟಿ. ಆಮೇಲೆ ಸುಗಂಧಿ ಅಂತ ಒಂದು ವೆರೈಟಿ ಇದೆ, ಎರಡೆರಡು ಕಾಯಿಗಳು ಒತ್ತೊತ್ತಾಗಿರುವಂಥದ್ದು, ಬಹಳ ವಿಶೇಷ. ಅದು 2 ಬೆರಳುಗಳನ್ನು ಹತ್ರ ಜೋಡಿಸಿದ್ರೆ ಎರಡೆರಡೇ ಕಾಯಿಗಳಾಗಿ ಇರುವಂತ ಒಂದು ವೆರೈಟಿ. ಆಮೇಲೆ ಇನ್ನೊಂದು ಕಾಡು ಜಾತಿಯ ಹಲಸಿನ ಹಣ್ಣಿನ ಪರಿಮಳ ಬರುವಂಥದ್ದು ಕಾಟು ತಿಂಗನ್ ಅಂತ ಹೇಳುವ ಒಂದು ವೆರೈಟಿ ಇದೆ. ಸೊ ಅದು ಕೂಡ ಬಹಳ ವಿಶೇಷವಾದ ವೆರೈಟಿ. ಬುದ್ರಿತ ಬಾಳೆ ಅಂತ ಹೇಳಿ, ಬೂದಿ ಬಾಳೆಯ ರೀತಿ ಕರ್ಪೂರವಲ್ಯ ಫ್ಯಾಮಿಲಿಗೆ ಬರುವಂಥದ್ದು, ಆ ಒಂದು ವೆರೈಟಿ ಇದೆ. ಗಾಳಿಯಲ್ಲಿ ಒಂದು 2-3 ವೆರೈಟಿ ನನ್ನ ಹತ್ರ ಇದೆ. ಸೊ ಅದು NRCB ತಿರುಚಿಯಲ್ಲಿ ಡೆವಲಪ್ ಮಾಡಿದಂಥ ಒಂದು ವೆರೈಟಿ. ಆಮೇಲೆ ಫಿಯಾ 11 ಅಂತ, ಅದು ಹಾಂಡುರಾಸ್ ಅಂತ ಹೇಳುವ ಮೂಲದ್ದು, ವಿದೇಶ ಮೂಲದ ತಳಿ, ಡ್ವಾರ್ಫ್ ವೆರೈಟಿ, ಅಂದ್ರೆ ಗಿಡ್ಡ ತಳಿ. ರಾಬೆಸ್ಟಾ ರೀತಿಯ ಅಂದ್ರೆ G9 ರೀತಿಯ ಕಾಯಿಗಳು ಅದರಲ್ಲಿ ತುಂಬಾ ಬಂಚ್ ಬರುವಂತ, ಗೊನೆ ಬರುವಂತ ರೀತಿಯ ಬಾಳೆ. ಆಮೇಲೆ ತಲ್ಲೆ ಚಕ್ರ ಕೀಳಿ ಅಂತ ಹೇಳಿ ಗೋಲ್ಡನ್ ಗ್ರೀನ್ ಬರುತ್ತೆ, ಅಂದ್ರೆ ಚಿನ್ನದ ವರ್ಣದ ಹಸಿರು ಮಿಶ್ರಿತ ಕಾಯಿಗಳು ಅದರಲ್ಲಿ ಇರುವಂತದ್ದು. ಸೊ ಅದು ಆಂಧ್ರದಲ್ಲಿ ಅತ್ಯಂತ ರುಚಿಕರವಾದಂತಹ ವೆರೈಟಿ. ಆಮೇಲೆ ಇನ್ನೊಂದು ವಾಟ್ ಬಾಳೆ ಅಂತ ಇದೆ, ಅದು ಸಾಗರ ಸೈಡಲ್ಲಿ, ಶಿವಮೊಗ್ಗ ಸೈಡಲ್ಲಿ, ಆ ಸೈಡಲ್ಲೆಲ್ಲ ಅದನ್ನು ಬೆಳೀತಾರೆ. ಆಮೇಲೆ ಶ್ರೀಕೃಷ್ಣ ಬಾಳೆ ಅಂತ, ಅದರ ಕಾಂಡದಲ್ಲಿ ಕಪ್ಪು ಕಪ್ಪು ಬಣ್ಣದ ಕಲೆಗಳ ರೀತಿಯಲ್ಲಿ ಇರುವಂತ, ಅದನ್ನು ಗುರುತಿಸಲಿಕ್ಕೆ ಬಹಳ ಸುಲಭ, ಶ್ರೀಕೃಷ್ಣ ಬಾಳೆ ಅಂತ ಹೇಳಿ. ಅದರ ಗೊನೆ ಹಸಿರು ಬಣ್ಣದಲ್ಲಿ ಇರುವಂತದ್ದು ವಿಶೇಷ. ಆಮೇಲೆ ವೆರಿಗೇಟೆಡ್ ಬನಾನಾ ಅಂತ ಇದೆ. ಸೊ ಅದಂದ್ರೆ ಹಸಿರು ಬಣ್ಣದ ಜೊತೆ ಬಿಳಿ ಬಣ್ಣವು ಅದರಲ್ಲಿ ಸೇರಿರುತ್ತೆ, ಅದರ ಬಾಳೆಯ ಗಿಡದಲ್ಲಿ, ಅದರ ಎಲೆಗಳಲ್ಲಿ, ಅದೇ ರೀತಿ ಬಾಳೆ ಗೊನೆಯಲ್ಲಿ, ಬಾಳೆಯ ಕಾಯಿಗಳಲ್ಲೂ ಕೂಡ ಹಸಿರು ಬಣ್ಣದ ಜೊತೆ ಬಿಳಿ ಲೈನ್ಸ್ಗಳು ಅದರಲ್ಲಿ ಇರುತ್ತೆ, ಬಿಳಿ ಗೆರೆಗಳು ಮೂಡಿರುತ್ತದೆ. ಆಮೇಲೆ ಕೆಂಪು ಬಾಳೆಯಲ್ಲಿ ಇನ್ನೊಂದು ವಿಶೇಷವಾದ ತಳಿ ಕಮಲಾಪುರ ರೆಡ್ ಅಂತೇಳಿ, ಕಮಲಾಪುರ ಕೆಂಪು ಬಾಳೆ. ಅದರ ಕಾಂಡ, ಕಾಯಿಗಳು ಎಲ್ಲ ಚಂದ್ರಬಾಳೆ ರೀತಿಯಲ್ಲಿ ಅದರ ದೊಡ್ಡ ಗೊನೆಗಳು ಬರುವಂಥದ್ದು ವಿಶೇಷ. G9 ಗೊನೆಗಳೆಲ್ಲ ಏನು ಯಾವ ರೀತಿ ಬರುತ್ತೆ ಅದೇ ರೀತಿ ಕಮಲಾಪುರ ರೆಡ್ ಅಂತೇಳಿ ಬರುವಂಥ ಒಂದು ವೆರೈಟಿ ಇದೆ. ಆಮೇಲೆ ಇನ್ನೊಂದು ಸಕ್ಕರೆ ಬಾಳೆ ಅಂತಿದೆ, ಸಕ್ಕರೆಯನ್ನು ಸೇರಿಸಿ ಅದನ್ನು ಬೆಳೆಸಿದಾರೆ ಅಂತ ಹೇಳುವ ಅಷ್ಟು ಸಿಹಿ ಇರುತ್ತೆ ಅದು, ಅಷ್ಟು ಸಿಹಿಯಾದ ಹಣ್ಣುಗಳನ್ನು ಬಿಡುವಂಥ ಸಕ್ಕರೆ ಬಾಳೆ ಅಂತ ಹೇಳಿ. ಆಮೇಲೆ ಪ್ಲಾಸ್ಟಿಕ್ ಬಾಳೆ ಅಂತಿದೆ, ಇದರಲ್ಲಿ ಗೊನೆ ಬರುವುದಿಲ್ಲ, ಆದರೆ ಅದರ ಎಲೆಗಳ ಉಪಯೋಗ, ಎಲೆಗಳು ತುಂಬ ಗಟ್ಟಿಯಾಗಿರುತ್ತೆ, ಬೇಗನೆ ಹರಿದು ಹೋಗುವುದಿಲ್ಲ. ಇದನ್ನು ಟ್ರಾವೆಲ್ ಮಾಡೋರೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ಈ ಬಾಳೆ ಎಲೆಯನ್ನು, ಬೇಗ ಹರಿಯದೇ ಇರೋದ್ರಿಂದ ಅದರಲ್ಲಿ ತಿಂಡಿಗಳನ್ನು ಹಾಕಿ ತಿನ್ನಲಿಕ್ಕೆಲ್ಲ ಬಹಳ ಅನುಕೂಲವಾಗಿರುತ್ತೆ. ಇನ್ನೊಂದು ವೆರೈಟಿ ಇದೆ, ಸೊ ಅದರಲ್ಲಿ ಗೊನೆ ಸಾಮಾನ್ಯವಾಗಿ ಒಂದು 15 ಫೀಟ್ ಎತ್ತರದಲ್ಲಿ ಬಿಟ್ಟರೆ ಅದರ ಗಿಡದ ಬುಡವರೆಗೂ ಅದರ ಗೊನೆ ಅಷ್ಟು ಉದ್ದ ಬರುತ್ತೆ. ಸಾಮಾನ್ಯವಾಗಿ ಒಂದು 10-15 ಫೀಟ್ ಉದ್ದದ ಗೊನೆ ಬರುವಂಥದ್ದು, ಅದರಲ್ಲಿ ಫುಲ್ಲು ಉದ್ದ ಕಾಯಿಗಳು ಬರುತ್ತೆ. ಅದರ ಎಲ್ಲ ಕಾಯಿಗಳನ್ನು ಉಪಯೋಗ ಮಾಡುವಂಥದ್ದು, ಹಣ್ಣಾದಾಗ ತಿನ್ನುವಂಥದ್ದನ್ನು ಅಂತ ಒಂದು ವೆರೈಟಿ ಇದೆ. ಆಮೇಲೆ ಇನ್ನೊಂದು ಅದೃಷ್ಟ ಬಾಳೆ ಅಂತ ಇದೆ, ಅದರ ವಿಶೇಷತೆ ಏನಂದರೆ ಅದರಲ್ಲಿ ಗೊನೆ ಬರುವುದು ಬಹಳ ಅಪರೂಪ. ಎಲ್ಲ ಬಾಳೆಯ ರೀತಿಯಲ್ಲೇ ಅದು ನೋಡಲಿಕ್ಕೆ ಇರುತ್ತೆ, ಆದರೆ ಗೊನೆ ಬಹಳ ಅಪರೂಪ, 3-4 ವರ್ಷ ಇಲ್ಲ 5 ವರ್ಷಕ್ಕೆ ಒಂದು ಸಾರಿ ಗೊನೆ ಬಿಡುವಂಥದ್ದಕ್ಕೆ ಅದೃಷ್ಟ ಬಾಳೆ ಅಂತ ಹೇಳಿ ಕರಿತೀವಿ. ಆಮೇಲೆ ವೆರಿಗೇಟೆಡ್ ಬನಾನಾದಲ್ಲಿ ಕೆಂಪು ಕಲರಿಂದ ಆರ್ನಮೆಂಟಲ್ ಬನಾನಾ ಅದು. ಸೊ ಕೆಂಪು ಜಾತಿಯ ಬಾಳೆ ಗಿಡ, ಬಾಳೆ ಎಲೆ ಎಲ್ಲ ಕೆಂಪೆ ಫುಲ್ ಬರುವಂಥದ್ದು, ಅಲ್ಲಿ ಗೊನೆ ಬರುವುದಿಲ್ಲ, ಆ ರೀತಿಯದೊಂದು ವೆರೈಟಿ ಇದೆ.
ಆಮೇಲೆ ಕೊಡಗಿನ ಒಂದು ಬಹಳ ವಿಶಿಷ್ಟವಾದಂಥ ಒಂದು ತಳಿ ಮರಬಾಳೆ ಅಂತ ಹೇಳಿ. ಅದು ಸಾಮಾನ್ಯ ಈ ಬೂದಿ ಬಾಳೆ ರೀತಿಯಲ್ಲಿ ಇರುತ್ತೆ, ಬಹಳ ಸಿಹಿ, ಸಕ್ಕರೆ ಬಾಳೆ ರೀತಿಯಲ್ಲಿ ಅತ್ಯಂತ ಸಿಹಿಯಾದಂಥ ಒಂದು ಹಣ್ಣುಗಳಿರುವಂಥದ್ದು ಅದರಲ್ಲಿ. ಆಮೇಲೆ ಪೂಂಕಲಿ ಅಂತ ಒಂದು ವೆರೈಟಿ ಇದೆ, ಐರಾಮ್ ಕಾಚಿ ಅಂತ ಒಂದು ವೆರೈಟಿ ಇದೆ, ಬೇಬಿ ಫಿಂಗರ್ ಅಂತ ಇದೆ, ಸಣ್ಣ ಸಣ್ಣ ಕಾಯಿಗಳು ಅದರಲ್ಲಿ ಇರುವಂಥದ್ದು, ಮಕ್ಕಳ ಬೆರಳ ರೀತಿಯಲ್ಲಿ ಇರುವಂಥದ್ದು. ಆಮೇಲೆ ಪಿಸಾಂಗ್ ಬರ್ಲಿಲ್ಲ ಅಂತ ಇದೆ, ಎಲ್ಲ ಥಾಯ್ಲೆಂಡ್ ಮೂಲದ್ದು. ಆಮೇಲೆ ಡಬಲ್ ಮೊಯ್ ಅಂತ ಇದೆ, ಅಂದ್ರೆ ಒಂದು ಬಾಳೆ ಗಿಡದಲ್ಲಿ ಸಾಮಾನ್ಯವಾಗಿ ಒಂದೇ ಗೊನೆ ಬರುವಂಥದ್ದು. ಈ ಡಬಲ್ ಮೊಯ್ಯಲ್ಲಿ ಒಂದು ಬಾಳೆ ಗಿಡದಲ್ಲಿ 2 ಗೊನೆ ಬರುತ್ತೆ, ಕೆಲವೊಂದ್ಸರಿ 3 ರಿಂದ 4 ಗೊನೆ ಕೂಡ ಬರುವಂಥದ್ದು ಇದೆ. ಆಮೇಲೆ ಡ್ವಾರ್ಫ್ ರೀತಿ ಅಂದ್ರೆ ಗಿಡ್ಡ ತಳಿಯಲ್ಲಿ ಕೆಂಪು ಬಣ್ಣದ ಕಾಯಿಗಳು ಬರುವಂಥದ್ದು, ಡ್ವಾರ್ಫ್ ರೆಡ್ ಅಂತ ಕರಿತೀವಿ ಅದಕ್ಕೆ. ಆಮೇಲೆ ಬಾಳೆ ಗಿಡದ ಬುಡ ಬಹಳ ದೊಡ್ಡದಾಗಿರುತ್ತೆ, 1.5 ರಿಂದ 2 ಅಡಿ ದಪ್ಪ ಬರುತ್ತೆ, ಬಹಳ ಎತ್ತರವಾಗಿ ಹೋಗುತ್ತೆ. ಹಾವುಂಡ ಕಾಯಿ ಮತ್ತೆ ಪೋಪಳು ಅಂತ ಏನು ಕರಿತೀವಿ, ಅದರ 2ರ ಮಿಶ್ರ ತಳಿ ರೀತಿಯ ದೊಡ್ಡ ದೊಡ್ಡ ಬಂಚ್ ಬರುವಂತ ವೆರೈಟಿ ಇದೆ. ಆಮೇಲೆ ದೊಡ್ಡ ಗಿಡದಲ್ಲಿ ಬಹಳ ಸಣ್ಣ ಗೊನೆ ಬಿಡುವಂತ ಅದರಲ್ಲಿ ಅದೇ ರೀತಿಯ ಬಾಳೆ ವೆರೈಟಿ ಕೂಡ ಇದೆ, ಅದು ಪೋಪಳು ರೀತಿಯ ಕಾಯಿ ಬರುತ್ತೆ ಅದರಲ್ಲಿ. ಆಮೇಲೆ ಕರ್ಪೂರವಲ್ಲಿ ಸಾಮಾನ್ಯವಾಗಿ ಬಹಳ ಎತ್ತರವಾಗಿ ಅಂದ್ರೆ 15-20 ಅಡಿಗಿಂತನೂ ಮೇಲೆ 25 ಫೀಟ್ ವರೆಗೂ ಕರ್ಪೂರವಲ್ಲಿ ಬರುತ್ತೆ. ಅದರ ಬುಡ ಸಾಮಾನ್ಯವಾಗಿ 1.5 ಅಡಿ 2 ಅಡಿವರೆಗೆ ದಪ್ಪ ಬರುತ್ತೆ. ಸೊ ಅದರಲ್ಲಿ ಡ್ವಾರ್ಫ್ ವೆರೈಟೀಸ್ ಅಂದ್ರೆ ಗಿಡ್ಡ ವೆರೈಟಿ ಒಂದು 4 ರಿಂದ 5 ಅಡಿ ಎತ್ತರ, ಆದರೆ ಗೊನೆ ಅಷ್ಟೇ ದೊಡ್ಡ ಬರುತ್ತೆ. ಕರ್ಪೂರವಲ್ಲಿಯಲ್ಲಿ ಯಾವ ರೀತಿ ಗೊನೆ ಬರುತ್ತೆ, ಈ ಡ್ವಾರ್ಫ್ ವೆರೈಟಿಯಲ್ಲಿ ಕೂಡ ಅದೇ ರೀತಿಯಾಗಿ ಬೆಳೆಸಬಹುದು. ಅದು ಗಿಡದಲ್ಲಿ ಹೌದು ಹೌದು ಅದು ಬಯಲುಸೀಮೆಯವರಿಗೆ ಹೆಚ್ಚು ಅನುಕೂಲ, ಯಾಕಂದ್ರೆ ಜಾಸ್ತಿ ಗಾಳಿ ಬೀಸುವ ಜಾಗದಲ್ಲಿ ದೊಡ್ಡ ದೊಡ್ಡ ಬಾಳೆ ಗಿಡಗಳಿದ್ರೆ ಎಲ್ಲ ಬಿದ್ದು ಹೋಗ್ತದೆ. ಈ ಡ್ವಾರ್ಫ್ ವೆರೈಟಿ ಆದ್ರೆ ಅದಕ್ಕೆ ಆಧಾರ ಬೇಕಾಗಿಲ್ಲ, ಬಹಳ ಸುಲಭದಲ್ಲಿ ಬೆಳಿಬಹುದು. ಆಮೇಲೆ ಸಹಸ್ರ ಬಾಳೆ ಅಂತ ಅದರಲ್ಲಿ ಒಂದು 4-5 ವೆರೈಟಿ ನನ್ನ ಹತ್ರ ಇದೆ. ಬಿಗ್ ಈ ಬಾಂಗ ಅಂತ ಹೇಳಿ ಒಂದು ವೆರೈಟಿ ಇದೆ. ಆಮೇಲೆ ಕ್ವಿಂಟಾಲ್ ನೇಂದ್ರ ಅಂತ ನಾನು ಅದರಲ್ಲಿ ಮೆನ್ಷನ್ ಮಾಡಿದ್ದೇನೆ, ಅದರಲ್ಲಿ ಒಂದು 2-3 ವೆರೈಟಿ ಇದೆ ಕ್ವಿಂಟಾಲ್ ನೇಂದ್ರದಲ್ಲಿ, ಸಣ್ಣ ಗೊನೆ ದೊಡ್ಡ ಗೊನೆ ಬರುವಂಥದ್ದು ಆ ರೀತಿ. ರಾಬೆಸ್ಟಾದಲ್ಲಿದೆ. ಆಮೇಲೆ ಸುಗಂಧಿ ಅಂತ ಒಂದು ವೆರೈಟಿ ಇದೆ. ಆಮೇಲೆ ಕರ್ಪೂರವಲ್ಲಿಯಲ್ಲಿ ಹಸಿರು ಬಣ್ಣದ್ದು ಇದೆ, ಕೆಂಪು ಬಣ್ಣದ್ದು ಇದೆ ಡ್ವಾರ್ಫ್ ಅಲ್ಲಿ ಅಂದ್ರೆ ಗಿಡ್ಡ ತಳಿಯಲ್ಲಿ. ಸೊ ಆ ರೀತಿ ವೆರೈಟಿ ಇದೆ. ಅಮೃತ್ ಸಾಗರ್ ಅಂತ ಇದೆ. ಚಂಗದಳಿ ಅಂತ ಹೇಳಿ ಚೆನ್ನೈ ಕದಳಿ ರೀತಿ ಅದೊಂದು ವೆರೈಟಿ ಇದೆ. ಆಮೇಲೆ ಸ್ವರ್ಣಮುಖಿ ಅಂತ ಒಂದು ಬಹಳ ವಿಶೇಷ ಒಂದು ವೆರೈಟಿ ಇದೆ. ಮಂಜೇರಿ ಬಾಳೆ ಅಂತ ಇದೆ, ಸೊ ಅದು ಕೇರಳದ ವೆರೈಟಿ. ಇದೆಲ್ಲ ನೇಂದ್ರದಲ್ಲಿ ಒಂದು ಬೇರೆ ಬೇರೆ ರೀತಿಯಾದಂಥ ತಳಿ. ನೆಡು ನೇಂದ್ರನ್ ಅಂತ ಇದೆ, ಅದು ಕೂಡ ನೇಂದ್ರದಲ್ಲಿ ಒಂದು ವೆರೈಟಿ. ಈ ಥರ 130ಕ್ಕೂ ಜಾಸ್ತಿ ವಿಧ ವಿಧವಾದ ರೀತಿಯ ಬಾಳೆ ತಳಿಗಳು ನನ್ನ ಹತ್ರ ಬೆಳೆಸ್ತಾ ಇದ್ದೇನೆ. ಈಗ ಇಷ್ಟೆಲ್ಲ ತಳಿಗಳನ್ನು ನೀವು ಎಲ್ಲಿಂದ ಸಂಘಟಿಸಿದ್ರಿ, ಯಾವ ರೀತಿ ಎಲ್ಲಿಂದ ತಂದ್ರಿ? ನನ್ನ ಉದ್ಯೋಗದ ಅಂದರೆ ನಾನು ಊರೆಲ್ಲ ಸುತ್ತಾಡುವಂಥ ಉದ್ಯೋಗ ನನ್ನದು. ಬೇರೆ ಬೇರೆ ಕಡೆ ದಕ್ಷಿಣ ಭಾರತಾದ್ಯಂತ ಬೇರೆ ಬೇರೆ ಊರುಗಳಿಗೆ ನಾನು ಹೋಗ್ತಾ ಇರ್ತೇನೆ ನನ್ನ ಕೆಲಸದ ನಿಮಿತ್ತ. ಅಲ್ಲಿ ಹೋದಲ್ಲೆಲ್ಲ ನನಗೆ ಅಲ್ಲಿ ಸಿಕ್ಕಿದಂಥ ವೆರೈಟಿಗಳನ್ನು ನಾನು ಕಲೆಕ್ಟ್ ಮಾಡ್ತಾ ಇರ್ತೇನೆ. ಅದೇ ರೀತಿ ಕೇರಳದಲ್ಲಿ ಒಂದು 3-4 ಜನ ಬಾಳೆ ತಳಿಗಳನ್ನು ಅಭಿವೃದ್ಧಿ ಮಾಡಿ ಅದನ್ನು ಬೆಳೆಸಿ ಉಳಿಸಿ ಬೆಳೆಸುವಂಥ ಕೆಲವರು ನನ್ನ ಪರಿಚಯದವರಿದ್ದಾರೆ. ಸೊ ಅವ್ರ ಹತ್ರ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಅದನ್ನು ಉಳಿಸಿ ಬೆಳೆಸಬೇಕು ಅಂತ ಹೇಳಿ ನನ್ನೊಂದು ಆಸೆ. ಹಾಗೆ ಹೋದಲ್ಲೆಲ್ಲ ಕಡೆಯಿಂದ ಕಲೆಕ್ಟ್ ಮಾಡಿ ತಂದು ನನ್ನ ಜಾಗದಲ್ಲಿ ಬೆಳೆಸ್ತಾ ಇರುವಂಥದ್ದು. ಈಗ ಕೆಲವು ವಿದೇಶಿ ತಳಿಗಳನ್ನು ಕೂಡ ನೀವು ವಿವರಿಸಿದ್ರಿ, ಇದನ್ನು ಎಲ್ಲಿಂದ ನೀವು ವಿದೇಶಕ್ಕೆ ಹೋಗ್ತಾ ಇರ್ತೀರಾ, ಯಾವ ರೀತಿ? ಇಲ್ಲ, ವಿದೇಶಕ್ಕೆ ನಾನು ಹೋಗಿ ತರುವಂಥದ್ದು ಅದು ಬಹಳ ಕಷ್ಟ, ಆ ಪ್ರೋಸೆಸ್ ತುಂಬಾ ಕಷ್ಟ ಇದೆ. ಈಗ ಥಾಯ್ಲೆಂಡ್ ಅಲ್ಲಿ ಬಹಳ ವೆರೈಟಿ ಬಾಳೆಗಳಿದೆ, ಆದ್ರೆ ಅದನ್ನ ನಮಗೆ ವಿಮಾನದಲ್ಲಿ ಆಗ್ಲಿ ಹಡಗಿನಲ್ಲಿ ಆಗ್ಲಿ ಅದನ್ನ ತರಲಿಕ್ಕೆ ಬಿಡುವುದಿಲ್ಲ ಏರ್ಪೋರ್ಟ್ ಅಲ್ಲಿ. ಅದನ್ನ ಸೀಸ್ ಮಾಡ್ತಾರಲ್ಲದೆ ಅರೆಸ್ಟ್ ಕೂಡ ಮಾಡ್ತಾರೆ, ಆ ರೀತಿಯ ಕಾನೂನು ಇದೆ. ಸೊ ಬಹುಶಃ ಅದು ಅಲ್ಲಿಂದ ಯಾವುದೇ ರೀತಿಯ ರೋಗ ಇಲ್ಲಿ ಹರಡಬಾರದು ಅಂತ ಹೇಳೋ ಉದ್ದೇಶ ಇರ್ಬೋದು. ಅದನ್ನು ಲೀಗಲ್ ಆಗಿ ತರುವಂಥ ಕೆಲವು ವಿಧಾನಗಳಿದೆ, ಆ ತರುವವರ ಮೂಲಕ ನಾನು ತರಿಸಿ ನನ್ನ ಜಾಗದಲ್ಲಿ ಬೆಳೆಸಿರುವಂಥದ್ದು. ಈಗ ಈ ಹವ್ಯಾಸವನ್ನು ಎಷ್ಟು ವರ್ಷಗಳಿಂದ ನೀವು ಪ್ರಾರಂಭ ಮಾಡಿದ್ರಿ? ಇದರಲ್ಲಿ ನಮ್ಮ ಜಮೀನಲ್ಲಿ ಸಾಮಾನ್ಯ ಒಂದು 5-6 ವೆರೈಟಿ ಮೊದಲಿಂದನೇ ಇತ್ತು, ಅಂದರೆ ಒಂದು 20-25 ವರ್ಷದಿಂದನೇ ಇತ್ತು. ಈ ಇಷ್ಟೊಂದು 100 ವೆರೈಟಿ ಬೆಳೆಸುವಂಥ ಆಸಕ್ತಿ ಬಂದದ್ದು ಬಹಳ ಇತ್ತೀಚೆಗೆ, ಒಂದೂವರೆ ವರ್ಷದ ಹಿಂದೆ, 2 ವರ್ಷಕ್ಕೆ ಹತ್ರ ಆಯ್ತಷ್ಟೇ ಇದು ಪ್ರಾರಂಭ ಮಾಡಿ. ಅದಕ್ಕೆ ಕಾರಣನೂ ಇದೆ. ಸೊ ಆ ರೀತಿ ಉಳಿಸಿ ಬೆಳೆಸಬೇಕು ಆ ತಳಿಗಳನ್ನು ಅಂತ ಹೇಳಿ ಒಂದು ಮಾಡ್ತಾ ಇದ್ದೇನೆ, ಅಭಿವೃದ್ಧಿ ಮಾಡ್ತಾ ಇದ್ದೇನೆ. ಈಗ ನಿಮ್ಮ ಈ ಕೃಷಿಯನ್ನು ಎಷ್ಟು ಜಾಗದಲ್ಲಿ ಮಾಡ್ಕೊಂಡಿದ್ದೀರಿ? ನಮ್ಮದು 2 ಕಡೆಯಲ್ಲಿ ನಮ್ಮದು ಭೂಮಿ ಇದೆ. ಒಂದು ಪುತ್ತೂರಲ್ಲಿ ಇರುವಂಥದ್ದು, ಇಲ್ಲಿ 40 ಸೆಂಟ್ಸ್ ಜಾಗ ಇದೆ. ಇಲ್ಲಿ ನನ್ನ ಹತ್ರ ಮದರ್ ಪ್ಲಾಂಟ್ಸನ್ನು ಬೆಳೆಸಿದ್ದೀನಿ. ಇಲ್ಲಿ
ಸೊ ಇದರಲ್ಲಿ ಬಂದಂಥ ಗಿಡಗಳನ್ನು ನನ್ನ ಇನ್ನೊಂದು ಜಾಗ ಅಡ್ಡನಡ್ಕ ಹತ್ರ ಸಾರಡ್ಕ ಅಂತ ಒಂದು ಊರಿದೆ, ಕೇರಳ ಕರ್ನಾಟಕದ ಗಡಿ ಭಾಗ. ಇಲ್ಲೊಂದು 15 ಎಕರೆ ಜಾಗ ಇದೆ. ಇಲ್ಲಿ ಅಡಿಕೆ, ತೆಂಗು, ಕಾಫಿ ಈ ಥರ ಮಿಶ್ರ ಬೆಳೆ ಇರುವಂಥ, ಅದರ ಮಧ್ಯದಲ್ಲಿ ಇಲ್ಲಿ ಆದಂಥ ಸಣ್ಣ ಗಿಡಗಳನ್ನು ಅಲ್ಲಿ ಅಭಿವೃದ್ಧಿ ಮಾಡಿ ಡೆವಲಪ್ ಮಾಡ್ತಾ ಇದ್ದೇನೆ, ಮಲ್ಟಿಪ್ಲೈ ಮಾಡ್ತಾ ಇರುವಂಥದ್ದು. ಈ ಸ್ಥಳೀಯ ತಳಿಗಳು ಹಾಗೂ ಈ ನೀವು ತಂದಂತಹ ಸುಧಾರಿತ ತಳಿಗಳನ್ನು ಬೆಳೆಸುವ ವಿಧಾನಗಳಲ್ಲಿ ವ್ಯತ್ಯಾಸಗಳಿವೆ. ಬಾಳೆಯಲ್ಲಿ ಸಾಮಾನ್ಯವಾಗಿ ತುಂಬ ರೋಗ ಬರುತ್ತೆ. ಈಗ ಒಂದೊಂದು ವೆರೈಟಿಗೆ ಒಂದೊಂದು ರೋಗ ಬರುತ್ತೆ. ಈಗ ಪೋಪಳು ಬಾಳೆ ಅಂತಿದೆ, ಅದಕ್ಕೆ ತುಂಬ ರೋಗ ಬರುವಂಥದ್ದು. ಅದನ್ನು ಭಾಳ ಜಾಗ್ರತೆಯಲ್ಲೇ ಬೆಳೆಸಬೇಕು. ಅಂದರೆ ಅದರ ಕಾಂಡ ಕೊರಕ ಮತ್ತು ಗಡ್ಡೆಗೆ ಹುಳಗಳು ಬಂದು ಅದು ಗಿಡವೇ ಹಾಳಾಗಿ ಹೋಗ್ತದೆ. ಸೊ ಅದನ್ನು ನೆಡುವಾಗಲೇ ಸಾವಯವ ವಿಧಾನ ಇದೆ, ಕೆಮಿಕಲ್ ವಿಧಾನ ಇದೆ. ಸೊ ಅದನ್ನು ಔಷಧಿಗಳನ್ನು ಹಾಕಿ ನೆಡಬೇಕು. ನಾನು ಕೆಮಿಕಲ್ ಔಷಧಿ ಯಾವುದನ್ನು ಬಳಸೋದಿಲ್ಲ. ಸೊ ಅದಕ್ಕೆ ಸಾವಯವ ರೀತಿಯ ಔಷಧಿಗಳನ್ನು ಈ ಕೇರಳದ ಈ ಬನಾನಾ ರಿಸರ್ಚ್ ಸೆಂಟರ್ನವರು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಅದನ್ನು ತಂದು ನಾನು ಗಡ್ಡೆ ನೆಡುವಾಗಲೇ ಅದನ್ನು ಹಾಕಿ ನೆಡುವಂಥದ್ದು. ಸೊ ಇದರಿಂದ ಬಾಳೆ ಗಿಡಗಳಲ್ಲಿ ಯಾವುದೇ ರೀತಿ ರೋಗ ಕಂಡು ಬರುವುದಿಲ್ಲ. ರೋಗ ಇನ್ ಕೇಸ್ ಬಂದರೂ ಕೂಡ ಅದಕ್ಕೆ ಬೇಕಾದಂಥ ಸಾವಯವ ಜೈವಿಕ ರೀತಿಯ ಕೀಟನಾಶಕಗಳಿದೆ, ಅದನ್ನು ಸ್ಪ್ರೇ ಮಾಡ್ತೇನೆ. ಈಗ ಬೇರೆ ಊರಿನಿಂದ ತಂದ ತಳಿಗಳಿಗೆ ಇಲ್ಲಿಯ ಹವಾಮಾನಕ್ಕೆ ಒಗ್ಗಿ ಬೆಳೆಯುವಂಥ ಸಾಮರ್ಥ್ಯ ಇರ್ತದೆ. ಬಾಳೆ ಗಿಡಗಳು ಸಾಮಾನ್ಯವಾಗಿ ಎಲ್ಲ ರೀತಿಯ ಮಣ್ಣಿನಲ್ಲೂ ಎಲ್ಲ ಊರಿನಲ್ಲೂ ಬೆಳೆಯುವಂಥದ್ದು. ಆದರೆ ಕೆಲವೊಂದು ತುಂಬ ಗಟ್ಟಿಯ ರೀತಿಯಾದ ಮಣ್ಣಿದ್ರೆ ಬೇರುಗಳಿಗೆ ಹೋಗಲಿಕ್ಕೆ ಅನುಕೂಲವಾಗಿ ಇರುವುದಿಲ್ಲ. ಸಾಮಾನ್ಯವಾಗಿ ಫಲವತ್ತಾದ ಮಣ್ಣು ಇರುವಂಥ ಕೆಂಪು ಮಣ್ಣು ಇರ್ಬೋದು, ಕಪ್ಪು ಮಣ್ಣಾಗಲಿ ಅಥವಾ ಯಾವುದೇ ರೀತಿಯ ನೀರು ನಿಲ್ಲದ ಜಾಗ ಆಗಿರಬೇಕು. ನೀರು ನಿಂತರೆ ಬಾಳೆಗಡ್ಡೆಗಳು ಕೊಳೆತು ಹೋಗುತ್ತೆ. ಎಲ್ಲಿ ಬೇಕಾದರೂ ಯಾವುದೇ ಊರಿನಲ್ಲಿ ನಾಟಿ ಮಾಡ್ಬೋದು. ಈಗ ಈ ಗಿಡಗಳಿಗೆಲ್ಲ ನೀರಿನ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡಿರುವಂಥದ್ದು ನೀವು? ಬಾಳೆ ಗಿಡ ಭಾಳ ನೀರನ್ನು ಬೇಡುವಂಥ ಒಂದು ಬೆಳೆ. ಅದಕ್ಕೆ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 10 ಲೀಟರ್ ನೀರಾದರೂ ಅದಕ್ಕೆ ಬೇಕು. ಅದರ ಕಾಂಡವನ್ನು ನಾವು ಕಡಿದ್ರೆ ಅದರಲ್ಲಿ ಅದರ ಒಳಗಿಂದ ನೀರೇ ಬರುವಂಥದ್ದು. ಸೊ ಅದಕ್ಕೆ ನಾನು ಇಲ್ಲಿ ಪ್ರತಿನಿತ್ಯ ಡ್ರಿಪ್ ಮೂಲಕ ಹನಿ ನೀರಾವರಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ. ಅದಲ್ಲದೆ ಗೊಬ್ಬರ ಇತ್ಯಾದಿಗಳನ್ನು ಕೊಟ್ಟಾಗ ಹೋಸ್ ಪೈಪ್ ಮೂಲಕನೂ ನೀರನ್ನು ಕೊಡ್ತೀವಿ. ಅದಲ್ಲದೆ ಸ್ಪ್ರಿಂಕ್ಲರ್ ವ್ಯವಸ್ಥೆ ಕೂಡ ಇದೆ. ಯಾವುದು ತುಂಬ ಬಿಸಿ ಇದ್ದಾಗ ಸ್ಪ್ರಿಂಕ್ಲರನ್ನು ಬಳಸ್ತೀವಿ, ಭೂಮಿಯ ವಾತಾವರಣವನ್ನು ತಂಪು ಮಾಡಿಕೊಳ್ತೀವಿ. ಪ್ರತಿದಿನದಲ್ಲಿ ಡ್ರಿಪ್ ಮೂಲಕ ನೀರಿನ ನಿರ್ವಹಣೆಯನ್ನು ಮಾಡ್ತೀವಿ. ಗೊಬ್ಬರದ ಬಳಕೆಯಲ್ಲಿ ಯಾವ ರೀತಿ ಮಾಡ್ತೀವಿ? ಬಾಳೆ ಗಿಡಕ್ಕೆ ಸಾಮಾನ್ಯವಾಗಿ ಫಲವತ್ತಾದ ಮಣ್ಣು ಇರುವಂಥ ಅಂದರೆ ಕಪ್ಪು ಮಣ್ಣು, ಈ ಮೈಸೂರು ಭಾಗ ಇರ್ಬೋದು ಅಥವಾ ಘಟ್ಟ ಪ್ರದೇಶದ ಮೇಲ್ಭಾಗದಲ್ಲಿ ಸಾಮಾನ್ಯವಾಗಿ ಸಾವಯವವಾದ ಇದರಲ್ಲೇ ಬೆಳೆಯುವಂಥ, ಅಂದರೆ ನೈಟ್ರೋಜನ್ ಅಂಶ ಜಾಸ್ತಿ ಇದ್ದರೆ ಬಾಳೆ ಗಿಡ ಭಾಳ ಚೆನ್ನಾಗಿ ಬರುತ್ತೆ. ಗಿಡ ದಷ್ಟಪುಷ್ಟವಾಗಿ ಚೆನ್ನಾಗಿ ಬಂದರೆ ಗೊನೆನೂ ಅದೇ ರೀತಿ ಬರುವಂಥದ್ದು. ಮಣ್ಣಿನ ತರಗತಿಯನ್ನು ನೋಡಿಕೊಂಡು ನಾವು ಗೊಬ್ಬರವನ್ನು ಕೊಡಬೇಕು. ಅದಕ್ಕೆ ಕಾಂಪೋಸ್ಟ್ ಮಾಡಿ ಅದನ್ನು ನಾನು ಬಾಳೆ ಗಿಡದ ಬುಡಕ್ಕೆ ಕೊಡ್ತೇನೆ. ಈಗ ಕೃಷಿ ಅಂದಾಗ ಕೀಟ ರೋಗಗಳು ಮತ್ತು ಪ್ರಾಣಿಗಳ ಹಾವಳಿ ಇರುವಂಥದ್ದು. ಹಣ್ಣಿನ ಬೆಳೆಯಲ್ಲಿ ಪ್ರಾಣಿಗಳ ಹಾವಳಿ ಜಾಸ್ತಿ ಇರ್ತದೆ, ಅದನ್ನೆಲ್ಲ ಹೇಗೆ ನಿಭಾಯಿಸ್ತೀರಿ? ಬಾಳೆ ಗಿಡದ ಭಾಳ ಒಂದು ದೊಡ್ಡ ಶತ್ರು ಅಂದರೆ ಹಂದಿ ಮತ್ತು ಕೋತಿಯ ಕಾಟ, ಮಂಗ. ಸೊ ಅದೆರಡನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆದರೆ ಬಾಳೆಯನ್ನು ಭಾಳ ಚೆನ್ನಾಗಿ ಬೆಳೆಸ್ಬೋದು. ಕೀಟದ ಉಪದ್ರ ಬಹಳ ಕಡಿಮೆ, ಆದರೂ ಅದಕ್ಕೆ ಸೂಕ್ತವಾದಂಥ ಔಷಧಿಗಳು ಸಿಗುತ್ತೆ. ಸೊ ಅದನ್ನು ಸ್ಪ್ರೇ ಮಾಡಿಕೊಂಡು ಅಥವಾ ಬುಡಕ್ಕೆ ಹಾಕಿಕೊಂಡು ಬೆಳೆಸ್ಬೋದು. ಹಂದಿ ಬಾರದ ರೀತಿಯಲ್ಲಿ ಗಿಡ ನಾಟಿ ಮಾಡುವಾಗಲೇ ಅದರ ಸುತ್ತ ಬೇಲಿಗಳನ್ನು ಅಥವಾ ನಮ್ಮ ಇಡೀ ಜಮೀನಿಗೊಂದು ಹಂದಿ ಬಾರದ ರೀತಿಯಲ್ಲಿ ಬೇಲಿಗಳನ್ನು ಹಾಕ್ಕೊಂಡು ನಾಟಿ ಮಾಡ್ಬೋದು. ಇಲ್ಲ ಅಂದರೆ ಒಂದು 2-3 ತಂತಿಗಳನ್ನು ಪ್ರತಿ ಗಿಡದ ಸುತ್ತ ಹಾಕಿಕೊಂಡು ಹಂದಿ ಅದನ್ನು ತಿನ್ನದ ರೀತಿಯಲ್ಲಿ ಮಾಡಿಕೊಳ್ಬೋದು. ಕೋತಿ ಕಾಟಕ್ಕೆ ಬಾಳೆ ಗೊನೆಗೆ ಮೆಷನ್ನು ಕಟ್ತಾರೆ. ಬೇರೆ ಬೇರೆ ರೀತಿಯ ವಿಧಾನಗಳಿದೆ. ಅದಕ್ಕೆ ಪ್ಲಾಸ್ಟಿಕ್ ಹಾವನ್ನು ಇಡ್ತಾರೆ ಗೊನೆಯಲ್ಲಿ, ಎಲ್ಲ ಗೋಣಿಚೀಲವನ್ನು ಸುರಿತಾರೆ. ಹಸಿ ಮೀನನ್ನು ಅದರಲ್ಲಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ತಂದಿಟ್ಟರೆ ಅದರ ವಾಸನೆಗೆ ಕೋತಿ ಬರುವುದಿಲ್ಲ ಅಂತ ಹೇಳ್ತಾರೆ. ಸೊ ಆ ರೀತಿಯ ವಿಧಾನವೂ ಇದೆ. ಬೇರೆ ಬೇರೆ ಪ್ರಾಣಿಗಳ ಶಬ್ದವನ್ನು ಮಾಡುವಂಥ ಉಪಕರಣಗಳು ಸೋಲಾರ್ ಮೂಲಕ ಏನು ರನ್ ಆಗುವಂಥ ಒಂದು ವ್ಯವಸ್ಥೆಗಳು ಇದೆ, ಮೆಷಿನ್ಗಳು ಸಿಗುತ್ತೆ. ಸೊ ಅದನ್ನು ಕೂಡ ಹಾಕಿಕೊಳ್ಬೋದು. ಈಗ ಇಷ್ಟು ತಳಿಗಳನ್ನು ನೀವು ಒಂದೇ ತೋಟದಲ್ಲಿ ಬೆಳೆಸುವಾಗ ಅದು ಕ್ರಾಸ್ ಪಾಲಿನೇಷನ್ ಆಗಿ ಮಿಶ್ರ ತಳಿಗಳಾಗುವಂಥ ಸಾಧ್ಯತೆಗಳಿರೋದಿಲ್ವಾ? ನೀವು ಇದನ್ನು ಹೇಗೆ ನಿಭಾಯಿಸ್ತೀರಿ?
ನಾನೇನು ಮಾಡ್ತೇನೆಂದರೆ ಈ ತಳಿಗಳು ನನ್ನ ಜಾಗ ಬಹಳ ಕಡಿಮೆ ಇರೋದ್ರಿಂದ ಕ್ರಾಸ್ ಪಾಲಿನೇಷನ್ ಈ ಬಾಳೆಯಲ್ಲಿ ಆಗುತ್ತೆ. ಮದರ್ ಪ್ಲಾಂಟ್ಸ್ ನಾನು ಫಸ್ಟಿಗೆ ಬೆಳೆಸ್ತಾ ಇದ್ದೀನಿ. ಸೊ ಅದರಲ್ಲಿ ಗಿಡಗಳು ಬಂದ ತಕ್ಷಣ ಅದನ್ನು ನನ್ನ ತೋಟದಲ್ಲಿ ನಾಟಿ ಮಾಡ್ತಾ ಇದ್ದೇನೆ. ಸೊ ಗೊನೆ ಆಗುವ ಮುಂಚೆನೇ ಅದರ ಸಣ್ಣ ಗಿಡಗಳನ್ನು ತೆಗೆದು ನನ್ನ ತೋಟದಲ್ಲಿ ಈಗಾಗಲೇ ನಾಟಿ ಮಾಡಿದ್ದೇನೆ. ಇನ್ನು ಈಗ ಹೊಸ ಗಿಡಗಳು ಬಂದ ಹಾಗೆ ಅದರ ಬುಡದಿಂದ ನಾಟಿ ಮಾಡ್ತೇನೆ. ಆಮೇಲೆ ಕ್ರಾಸ್ ಪಾಲಿನೇಷನ್ ಆಗದೇ ಇರೋ ರೀತಿಯಲ್ಲಿ ಗೋಣಿ ಚೀಲವನ್ನು ಕಟ್ಟಿಕೊಂಡು ಅದನ್ನ ಮಾಡಬಹುದು. ಬಾಳೆ ಗೊನೆಗೆ ಅದು ಹೂ ಬಂದ ತಕ್ಷಣ ಅದಕ್ಕೆ ಗೋಣಿ ಚೀಲಗಳನ್ನು ಕಟ್ಟಬೇಕು. ಸೊ ಅದರಿಂದ ಕೀಟಗಳ ಮೂಲಕ ಪಕ್ಕದ ಗಿಡಗಳಿಗೆ ಕ್ರಾಸ್ ಪಾಲಿನೇಷನ್ ಆಗದ ರೀತಿಯಲ್ಲಿ ತಡೆಗಟ್ಟಬಹುದು. ಈಗ ಇಷ್ಟೆಲ್ಲ ತಳಿಗಳನ್ನು ನೀವು ನೆಟ್ಟಿದ್ದೀರಿ ನಿಮ್ಮ ತೋಟದಲ್ಲಿ. ಇದನ್ನು ಗುರುತಿಸುವಂತ ವಿಧಾನ ಹೇಗೆ? ಲೇಬಲಿಂಗ್ ಏನಾದರೂ ಮಾಡ್ಕೊಂಡಿದ್ದೀರಾ? ಇದರಲ್ಲಿ ಪ್ರತಿ ಬಾಳೆಗೂ ನಾನು ಬಾಳೆ ಗಿಡದಲ್ಲಿ ಯಾವುದೇ ಹೆಸರನ್ನು ಬರೆದಿಲ್ಲ. ಆದರೆ ಬಾಳೆ ಗಿಡಗಳನ್ನು ಒಂದೊಂದು ಲೈನ್ನಲ್ಲಿ ಒಂದೊಂದು ಏರಿಯಾದಲ್ಲಿ ನಾನು ನೆಟ್ಟದನ್ನು ನಾನು ಮ್ಯಾಪಿಂಗ್ ಮಾಡಿಟ್ಟಿದ್ದೀನಿ. ನನ್ನ ಹತ್ರ ಅದಕ್ಕೆ ಸಪ್ರೇಟ್ ಮ್ಯಾಪಿಂಗ್ ಪುಸ್ತಕದಲ್ಲಿದೆ, ನನ್ನ ಕಂಪ್ಯೂಟರಲ್ಲಿ ಕೂಡ ಇದೆ. ಅದರ ಪ್ರತಿಯೊಂದಕ್ಕೂ ನಂಬರ್ಸ್ ಇದೆ. ಆ ನಂಬರ್ಸಿಗೆ ಹೆಸರನ್ನು ಅಲಾಟ್ ಮಾಡ್ಕೊಂಡಿದ್ದೀನಿ. ಸೊ ಅದರಲ್ಲಿ ಯಾವ ಗಿಡ ಯಾವ ಹೆಸರು ಅಂತ ಹೇಳಿ ಅದನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ. ಯಾವುದೇ ಒಂದು ಬಿಲ್ಡಿಂಗಿನ ಮ್ಯಾಪ್ ಯಾವ ರೀತಿ ಮಾಡ್ತೀವಿ ಅದೇ ಥರ ಈ ಬಾಳೆ ಗಿಡದ ಲೇಔಟನ್ನು ನಾನು ಮಾಡಿಕೊಂಡಿದ್ದೇನೆ. ಅದು ಗೊನೆ ಹಾಕಿದ್ರೆ ತಕ್ಷಣ ನನಗೆ ಅದರ ಹೆಸರು ಕೂಡ ನೆನಪಾಗ್ತದೆ. ನೋಡಿ ಪ್ರತಿದಿನ ನೋಡಿ ಬಂದವರಿಗೆ ಹೇಳಿ ಅದು ನನಗೆ ಅಭ್ಯಾಸ ಆಗಿದೆ. ಅದರಿಂದ ಲೇಬಲಿಂಗ್ ನನಗೆ ಅಗತ್ಯ ಅಂತ ಕಾಣಲಿಲ್ಲ ಇದುವರೆಗೆ. ಈಗ ಸಂರಕ್ಷಿತ ತಳಿಗಳಿಂದ ನೀವು ಹೊಸ ಸಸಿಗಳನ್ನು ಯಾವ ರೀತಿ ಉತ್ಪಾದನೆ ಮಾಡುವಂಥದ್ದು? ಈ ಗುಣಮಟ್ಟದ ಸಸಿಗಳನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಯಾವ ಸವಾಲುಗಳಿವೆ ಅಂತ ಹೇಳ್ಬೋದು? ಇದರಲ್ಲಿ ಪ್ರಾಣಿಗಳ ಉಪದ್ರ, ಕೀಟದ ಹಾವಳಿ, ಈ ರೀತಿಯಲ್ಲಿ ಕಾಂಡ ಕೊರಕ ಇದೆಲ್ಲ ಇರುವಂಥದ್ದು. ಅದಕ್ಕೆ ಸೂಕ್ತವಾದಂಥ ಔಷಧಿಯನ್ನು ಸ್ಪ್ರೇ ಮಾಡೋದು, ಬುಡಕ್ಕೆ ಹಾಕೋದು, ಈ ರೀತಿ ಮಾಡಿ ಬಾಳೆ ಗಿಡಗಳನ್ನು ಉಳಿಸ್ತೀವಿ. ಆಮೇಲೆ ಒಂದೊಂದು ಗಿಡಗಳಲ್ಲಿ ಕೆಲವೊಂದು ಸರಿ ಕಂದುಗಳು ಅಂದರೆ ಮರಿ ಗಿಡಗಳು ಬರುವುದಿಲ್ಲ. ಆ ಟೈಮಲ್ಲಿ ನಮಗೆ ಆ ಗಿಡಗಳನ್ನು ಅಭಿವೃದ್ಧಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ ಹಂತದಲ್ಲಿ ಏನು ಮಾಡ್ತೀವಿ ಅಂದರೆ ಅದು ಗೊನೆ ಹಾಕುವ ಸ್ಟೇಜ್ನಲ್ಲಿ ಅದರ ಕಣ್ಣುಗಳು ಮೂಡಿದ್ರೆ ಅದನ್ನು ತೆಗೆದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅದನ್ನು ಅಭಿವೃದ್ಧಿಪಡಿಸ್ತೀವಿ. ಸಣ್ಣ ಗಿಡಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದಲ್ಲದೆ ಬಾಳೆ ಅಪರೂಪದ ತಳಿಗಳನ್ನು ಇನ್ನೊಂದು ವಿಧಾನ ಇದೆ. ಒಂದು ಗಡ್ಡೆಯನ್ನು 4 ಭಾಗ 8 ಭಾಗ ಈ ರೀತಿ ಅದನ್ನು ಕತ್ತರಿಸಿಕೊಂಡು ಆ ಒಂದೊಂದು ಭಾಗದಲ್ಲೂ ಕೂಡ ಸಣ್ಣ ಗಿಡಗಳು ಬರೋ ರೀತಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸುವಂಥ ಒಂದು ವಿಧಾನ ಇದೆ. ಸೊ ಆ ಮೂಲಕವನ್ನು ಗಡ್ಡೆಯನ್ನು ಮಲ್ಟಿಪ್ಲೈ ಮಾಡ್ತೀವಿ. ಈಗ ನಿಮ್ಮ ಅನುಭವದಿಂದ ಬಾಳೆ ಕೃಷಿ ಕುರಿತು ರೈತರಿಗೆ ಯಾವ ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸಮಗ್ರವಾಗಿ ಈ ಬಾಳೆ ಕೃಷಿಯಲ್ಲಿ ಅದನ್ನು ಲಾಭದಾಯಕವಾಗಿ ಮಾಡುವಂಥದ್ದು ರೈತರಿಗೆ ಬಿಟ್ಟಂಥದ್ದು. ಯಾಕಂದರೆ ನಾವು ಯಾವ ರೀತಿ ಕ್ರಿಯೇಟಿವ್ ಆಗಿ ಅಂದರೆ ಬಾಳೆ ಗೊನೆಯನ್ನು ಮಾತ್ರ ಮಾರಾಟ ಮಾಡಿ ಅದರಲ್ಲಿ ಲಾಭ ಬರಲಿಲ್ಲ ಅಂತ ಹೇಳೋ ಬದಲು ಅದರ ಎಲೆಗಳನ್ನು ಮಾರಾಟ ಮಾಡಿ ಅದರ ಕಾಂಡದ ದಂಡನ್ನು ಬೇರೆ ಬೇರೆ ರೀತಿಯಲ್ಲಿ ಅಡಿಗೆಯಲ್ಲಿ ಅದೇ ರೀತಿ ಬೇರೆ ಉಪಯೋಗ ಅದನ್ನು ಮಾಡಿಕೊಂಡು ಸೊ ಅದನ್ನು ಪ್ರಯೋಜನ ಪಡೆಯುವುದು. ಅದೇ ರೀತಿ ಗಿಡಗಳನ್ನು ಕೂಡ ಮಾರಾಟ ಮಾಡ್ಬೋದು, ರೈತರಿಗೆ ಹಂಚ್ಬೋದು. ಈ ರೀತಿ ಕೂಡ ಅದನ್ನು ಲಾಭದಾಯಕವಾಗಿ ಬೆಳೆಸುವಂಥದ್ದು ನಮಗೆ ರೈತರಿಗೆ ಬಿಟ್ಟಂಥದ್ದು. ಈ ಬಾಳೆ ವೆರೈಟಿಯಲ್ಲಿ ಏನಂದರೆ ಕಮರ್ಷಿಯಲ್ ಆಗಿ ನಾವು ಅಂದರೆ ದೊಡ್ಡ ಮಟ್ಟದಲ್ಲಿ ಬೆಳೆಸುವಾಗ ಮಾರ್ಕೆಟಲ್ಲಿ ಎಲ್ಲ ತಳಿಗಳಿಗೂ ಬೇಡಿಕೆ ಇರುವುದಿಲ್ಲ. ಯಾಕಂದರೆ ಜನರಿಗೆ ಪರಿಚಯವೇ ಇರುವುದಿಲ್ಲ. ಈಗ ಪ್ರೇಯಿಂಗ್ ಹ್ಯಾಂಡ್ಸ್ ಅಂತ ಹೇಳ್ತೀವಿ, ಅದನ್ನು ತಗೊಂಡೋಗಿ ಮಾರುಕಟ್ಟೆಯಲ್ಲಿ ಕೊಟ್ಟರೆ ನಮಗೊಂದು KGಗೆ 10 ರೂಪಾಯಿನೂ ಕೊಡೋದಿಲ್ಲ ಅವರು. ಸೊ ಅದಕ್ಕೆ ನಾವು ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಬೆಲೆ ಇದೆ ಅದನ್ನು ಬೆಳೆಸಬೇಕಾಗತ್ತೆ. ಆದರೆ ಬೇರೆ ರೀತಿಯ ಅದರ ಉಪಯೋಗ ಅಂದರೆ ಹಣ್ಣನ್ನು ಒಣಗಿಸಿ ಈ ಥರ ವ್ಯಾಲ್ಯೂ ಆಡೆಡ್ ಅಂದರೆ ಡ್ರೈ ಫ್ರೂಟ್ಸು ಈ ರೀತಿ ಅದನ್ನು ಸೇರಿಸಿ ಅದನ್ನು 3-4 ತಿಂಗಳು ಫ್ರಿಜ್ಜಲ್ಲಿಟ್ಟರೆ 1 ವರ್ಷ ಉಳಿಯೋ ರೀತಿಯಲ್ಲಿ ಅದನ್ನು ಪರ್ಯಾಯವಾಗಿ ಆ ರೀತಿ ಕೂಡ ಅದನ್ನು ಬಳಕೆ ಮಾಡ್ಬೋದು. ಸೊ ಅದು ಡ್ರೈ ಫ್ರೂಟ್ಸ್, ಈಗ ಅಂಜೂರ ಹಣ್ಣು ಯಾವ ರೀತಿ ಅದನ್ನು ಫಿಗ್ ಅಂತ ಕರಿತೀವಿ, ಅದನ್ನು ಹೇಗೆ ಪ್ರೋಸೆಸ್ ಮಾಡ್ತೀವಿ ಅದೇ ರೀತಿಯಲ್ಲಿ ಬಾಳೆಹಣ್ಣನ್ನು ಕೂಡ ಮಾಡಿ ಅದನ್ನು ಬಹುದಿನದವರೆಗೆ ಹಾಳಾಗದಂತೆ ಅದನ್ನು ಸ್ಟೋರ್ ಮಾಡ್ಬೋದು. ಮಕ್ಕಳು ಕೂಡ ಬಹಳ ಇಷ್ಟಪಟ್ಟು ತಿಂತಾರೆ ಅದನ್ನು. ಈಗ ನಿಮ್ಮಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡ್ಕೊಂಡಿದ್ದೀರಿ? ಈಗ ನಾನು ಈ ಕೃಷಿಯನ್ನು ಪ್ರಾರಂಭ ಮಾಡಿ ಇತ್ತೀಚೆಗೆ ಶುರು ಮಾಡಿದಂಥದ್ದು. ಸೊ ಇದರಲ್ಲಿ ಆದಂಥ ವೆರೈಟಿ ಬೇರೆ ಬೇರೆ ವಿಧದ ಹಣ್ಣುಗಳನ್ನು ನನ್ನ ಪರಿಚಯದವರಿಗೆ ನೋಡಲಿಕ್ಕೆ ಅಂತ ಹೇಳಿ ಟೇಸ್ಟ್ ಮಾಡಲಿಕ್ಕೆ ನನ್ನ ಸ್ವಂತ ಅನುಭವಕ್ಕೋಸ್ಕರನು ಯಾವ ರೀತಿ ಬರುತ್ತೆ, ಅದರ ಗೊನೆಗಳು, ಅದರ ರುಚಿ ಹೇಗಿರುತ್ತೆ ಈ ರೀತಿ ನೋಡ್ಲಿಕ್ಕೋಸ್ಕರ ನಾನು ಇಟ್ಕೊಳ್ತೀನಿ. ಸೊ ಇದರಲ್ಲಿ ಯಾವುದಕ್ಕೆ ಫೀಡ್ಬ್ಯಾಕ್ ಒಳ್ಳೆ ಬರುತ್ತೆ ಸೊ ಅದನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಂತ ಇದ್ದೇನೆ. ಪ್ರತಿ ಬಾಳೆ ಗಿಡದಲ್ಲೂ ಕೂಡ ಅದರ ಕಂದುಗಳು ಬರುತ್ತೆ ಅದರ ಬುಡದಲ್ಲಿ.
ಸೊ ಅದನ್ನು ಆಸಕ್ತಿ ಇರುವಂಥವರಿಗೆ ಕೊಡ್ತೇನೆ. ಇದು ನಾನು ತಂದಂತಂದು ದುಡ್ಡು ಕೊಟ್ಟು ಅಂದರೆ ಒಂದೊಂದು ಬಾಳೆ ಗಿಡಗಳಿಗೂ ಒಂದು 100 ರೂಪಾಯಿಂದ ಹಿಡಿದು 1 ಲಕ್ಷ 2 ಲಕ್ಷವರೆಗೂ ಕೂಡ ಫಾರಿನ್ ವೆರೈಟಿಗೆ ಬಹಳ ಅಪರೂಪದ ತಳಿಗಳಿಗೆ ಬೆಲೆ ಇದೆ. ನನ್ನಿಂದ ಸಾಧ್ಯ ಆದಷ್ಟು ಕಡಿಮೆ ಬೆಲೆಯಲ್ಲಿ ನನಗೆ ಅದು ವರ್ಕೌಟ್ ಆಗೋ ರೀತಿಯಲ್ಲಿ ನಾನು ಅದನ್ನು ಆಸಕ್ತ ಕೃಷಿಕರಿಗೆ ಅದನ್ನು ಸೇಲ್ ಮಾಡ್ತೇನೆ. ಸೊ ಆ ರೀತಿಯಲ್ಲಿ ಬೆಳ್ತಾ ಇದ್ದೇನೆ. ಸರ್, ಈಗ ಆಸಕ್ತ ಕೃಷಿಕರಿಗೆ ಮಾಹಿತಿ ಏನಾದರೂ ಬೇಕಾದರೆ ನಿಮ್ಮ ಫೋನ್ ನಂಬರನ್ನು ಕೊಡ್ಬೋದಾ? ಕೊಡ್ಬೋದು. 9844976402 9844976402 ಇನ್ನೊಂದು ನಂಬರ್ ಇದೆ 9448485139 ಇದರಲ್ಲಿ ಸಂಪರ್ಕ ಮಾಡಬಹುದು. ಸರ್, ನೀವು ತಳಿ ಸಂರಕ್ಷಣೆ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿಕೊಂಡು ಬಾಳೆ ಕೃಷಿಯನ್ನು ಮಾಡ್ತಾ ಇದ್ದೀರಿ. ಇದರ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿವಿಧ ಬಾಳೆ ತಳಿಗಳ ಕೃಷಿ ಅನುಭವ ಕುರಿತು ಪುತ್ತೂರಿನ ಅವಿನಾಶ್ ಮಳಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಗಾಯತ್ರಿ ಎಂ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.